ಸಪ್ತ ಮಠಗಳು, ಸಪ್ತ ಮಸೂತಿಗಳು ಈ ನಾಡಿನ ತುಂಬೆಲ್ಲ ಸಪ್ತ ಮಹರ್ಷಿಗಳನ್ನು ತಿಳ್ಕೊಂಡು ಹಾಗೆ ಹೋಗಿರುವುದಲ್ಲಿ ಗಲಗಲಿ ಒಳಗೆ ಗಾರ್ಗ್ಯ ರೂಪದೊಳಗೆ ಗಾರ್ಗ್ಯ ಮುನಿಗಳು, ಗಾರ್ಗ್ಯ ಋಷಿಗಳನ್ನು ತಿಳ್ಕೊಂಡು ಹಾಗಿರುವ ಸಮಯದೊಳಗೆ ಒಬ್ಬ ಗಾಲ್ವ ಋಷಿಗಳನ್ನು ತಿಳ್ಕೊಂಡು ಆ ಗಾಲ್ವಿ ಋಷಿಗಳ ತಪೋಭೂಮಿ ನಿಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ತಿಳ್ಕೋಬೇಕು. ಯಾಕಂದ್ರೆ ಒಬ್ಬ ಗಾಲ್ವ ಋಷಿಗಳು ಸುಮ್ಮನೆ ಬರುವುದಿಲ್ಲ. ಈ ಭೂಮಿಯನ್ನು ಪಾವನವನ್ನಾಗಿ ಮಾಡಲಿಕ್ಕೆ ಮಣ್ಣಿನ ಕಣಕಣಗಳಲ್ಲಿ ಕೂಡ ತಪಸ್ಸಿನ ಶಕ್ತಿಯನ್ನು ಬಿಟ್ಟು ಹೋಗಿರುವಂಥವರು, ಸಿದ್ಧ ಸಮಾಧಿಯನ್ನು ಆಗಿರತಕ್ಕಂಥವರು, ಪರಮ ಪೂಜ್ಯರಾದ ಗಾಲ್ವಿ ಋಷಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಗುರುಪುಟ್ಟರಾಜರ ಶಿಷ್ಯಂದರಾಗಿರ್ತಕ್ಕಂಥವರು, ನಾಡಿನ ಶ್ರೇಷ್ಠ ಕಲಾವಿದರಾದ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು ಇವತ್ತಿನ ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕು ಭಕ್ತಿ ಶ್ರದ್ಧೆ ವಿಶ್ವಾಸದೊಂದಿಗೆ ಆಗಮಿಸಿರುವಂಥ ಈ ಪಾವನದ ಸನ್ನಿಧಾನದಲ್ಲಿ ಆಗಮಿಸಿರುವಂಥ ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಹಿರಿಯರು ಒಂದು ಮಾತು ಹೇಳುತ್ತಾರೆ. ಏನಂತ ಭಾಳ ಸುಂದರವಾದ ಒಂದು ಮಾತನ್ನೇ ಹೇಳ್ಕೊಂಡು ಬರುತ್ತಾರೆ. ನಮಸ್ಕಾರಂ ನವಕೋಟಿ ಪುಣ್ಯಂ, ಘಂಟಾನಾದಂ ಘನಕೋಟಿ ಪುಣ್ಯಂ, ಶಂಕಾನಾದಂ ಶತಕೋಟಿ ಪುಣ್ಯಂ, ಕೊಟ್ಟವರ ಗಂಟು ಕೊಡದೇ ಇದ್ರೆ ಕೋಟ್ಯಾನುಕೋಟಿ ಪುಣ್ಯ. ನೋಡಿ ಹೆಂಗಿರ್ಬೇಕು ಶರಣ್ರಿ. ಭಾಳ ಚಲೋ ಮಾತು ಹೇಳಕತ್ತೀರಿ ಅಜ್ಜರ. ಆ 3 ಮಾತು ತೆಗೆದು ಲಾಸ್ಟದ ಏನೈತೆ ಚಲೋ ಐತ್ರಿ ಅದು, ಹೌದ್ರಿ? ಕೊನೆದೇನೈತಲ್ಲ, ನಾವು ಬ್ಯಾಂಕ್ನಾಗ ಒಂದು 10 ಲಕ್ಷ ರೂಪಾಯಿ ಸಾಲ ಮಾಡಿದ್ರಿ, ಕೊಟ್ಟವ್ರು ಗಂಟು ಕೊಡಲಿಲ್ಲ ಅಂದ್ರೆ ಕೋಟ್ಯಾನುಕೋಟಿ ಪುಣ್ಯ ಬರ್ತೈತೆ ಅಂದ್ರೆ ಮತ್ತೆ ಅದನ್ನ ಯಾಕೆ ಕೊಡ್ಬೇಕು ರೀ? ಮತ್ತು ಹಂಗೆ ಅಂದ್ಕೊಂಡ್ರಿ ನೀವು ಹಂಗೆ ತಿಳ್ಕೊಂಡಿರಿ. ಹಂಗಲ್ಲ. ನಮಸ್ಕಾರಂ ನವಕೋಟಿ ಪುಣ್ಯಂ. ನಮಸ್ಕಾರ ಮಾಡಿದ್ರೆ, ನಾನು ನಮಸ್ಕಾರ ಮಾಡಿದೆ, ನೀವು ನಮಸ್ಕಾರ ಮಾಡಿದ್ರೆ ನಾನು 9 ಕೋಟಿ ಪುಣ್ಯ ನಿಮಗೂ ಬರ್ತೈತೆ. ನೀವು ಒಳ್ಳೆ ನಮಸ್ಕಾರ ಮಾಡಿದ್ರೆ ನಿಮಗೆ 9 ಕೋಟಿ ಪುಣ್ಯ ನನಗೆ ಬರ್ತೈತಿ. ಇದು ನಮಸ್ಕಾರಂ ನವಕೋಟಿ ಪುಣ್ಯಂ. ನಾ ಮಾಡಿದ ನಮಸ್ಕಾರ ಅಂತ ತಿಳ್ಕೊಂಡು ಮಾಡಿದೆ, ನೀವು ಮಾಡಲಿಲ್ಲ ಅಂದ್ರೆ ನಮ್ಮದು 9 ಕೋಟಿ ಪುಣ್ಯ ನೀವತ್ತು ತೊಗೊಂಡೋಗೋದು. ಯಾರು ಮಾಡಿಲ್ಲ ನಾಳೆಗೆ ಬಂದು ಕೊಟ್ಟು ಹೋಗ್ರಿ ಅದ್ರ ರೊಕ್ಕ. ಇನ್ನು ಪರಮ ಪವಿತ್ರವಾಗಿರುವಂಥ ಗಂಟೆಯನ್ನು ಬಾರಿಸಿದ ಆ ಕ್ಷಣ ಅದು ಹೇಳುತ್ತದೆ. ಏನು ಹೇಳುತ್ತದೆ? ಸುಮ್ಮನೆ ರೇ, ಸಮಾಧಾನ ಇರಬೇಕಪ್ಪ, ಹೊಟ್ಟೆ ಗಲಾಟೆ ಮಾಡಬಾರ್ದು. ಅವು ಮನೆಯಾಗ ಅವರು ಹಿಡಿದು ಸಾಕಾಗಿರ್ತಾರೆ. ಹೋಗಿ ಬರ್ತಾಲೆ, ಪ್ರಾಣಿಚಾರ ಹೋಗಿ ಅಂತ ತಿಳ್ಕೊಂಡಂಗಂಟೆ ನಾವು ಬಂದು ಕಿರಿಕಿರಿ ಮಾಡಿದ. ನೀವು ಹಂಗೆ ಕೊಟ್ಟು ಕಳಿಸಂಗಿಲ್ಲ. ಅವ್ರ ಕೈಯಾಗ ಒಂದು ಕುರ್ಕುರಿ ಕೊಟ್ಟು ಕಳಿಸ್ತೀರಿ, ಅಲ್ಲಿ ಬಂದು ಕಿರಿಕಿರಿ ಮಾಡ್ತಾವೆ. ಮಲ್ಲಯ್ಯನ ಗುಡಿ ಒಳಗೆ ಬರ್ತೀರಿ, ಮಲ್ಲಯ್ಯನ ಗುಡಿ ಒಳಗೆ ಬಂದು ಏನು ಮಾಡ್ತೀರಿ? ಗಂಟೆಯನ್ನು ಬರೆಸ್ತೀರಿ. ಗಂಟೆ ಒಂದು ನಾದವನ್ನು, ಓಂಕಾರ ಅನ್ನುವಂಥ ನಾದವನ್ನು ಹೊರಡಿಸ್ತೈತಿ. ಶರಣರ, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಏನು ಆ ಗಂಟೆ ಏನಂತದ? ಒಂದು ಸಾರಿ ನೀವು ಹಿಂಗೆ ಹೊಡೆದ್ರಿ ಅಂತ ತಿಳ್ಕೊಂಡಂದ್ರೆ ಆ ಗಂಟೆಯ ನಾಲಿಗೆಯನ್ನು ಹೊಡೆದ್ರಪ್ಪ ಅಂತ ತಿಳ್ಕೊಂಡಂದ್ರೆ ಅದು ಹೇಳುತ್ತದ ಓಂಕಾರ ನಾದವನ್ನು ಹಿಂಗೆ ಹೊರಗಡೆ ಬೀಳಿಸ್ತದೆ. ಆ ಓಂಕಾರ ನಾದವನ್ನು ನೀವು ಕಿವಿ ಒಳಗೆ ಹಾಕಿಕೊಳ್ತೀರಿ. ಎಷ್ಟು ಆನಂದವಾಗ್ತದ, ಎಷ್ಟು ಆನಂದವಾಗಿರ್ತದ. ಇಲ್ಲೆಲ್ಲೆಲ್ಲೇ ಸಮಾಧಾನ ಕೂತ್ಕೋ. ಹಾಂ, ಕೂಡು ಸುಮ್ಮನೆ ಕೂಡು. ಸಮಾಧಾನ ಆಗ್ತದ. ಗಂಟೆಯನ್ನು ಬಾರಿಸಿದಾಗ ಎಷ್ಟು ಆನಂದವಾಗಿ ಮಗ್ನನಾಗ್ತದ. ನಮ್ಮ ಒಳಗೆ ತಲೆ ಒಳಗೆ 100 ವಿಚಾರಗಳೆಲ್ಲವೂ ಕೂಡ ಹೋಗ್ತವಂತ.
ಗಂಟೆ ಇರುವುದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ಕೊಂಡು ಬರ್ತಾರೆ ಏನಂತ, ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತೈತೆ ಶರಣರ. ನೆಗೆಟಿವ್ ಎನರ್ಜಿ ಹೋಗಿ ನಮಗೆ ತಲೆ ಒಳಗೆ ಏನೋ ತುಂಬ್ಕೊಂಬಂದಿರ್ತೀವಿ. ನಮ್ಮ ಸಂಸಾರದ ಗಂಡ ಏನೋ ಅಂದಿರ್ತಾನೆ, ಅತ್ತಿ ಏನೋ ಅಂದಿರ್ತಾಳೆ, ಅನಬಾರ್ದು ಅಂದಿರ್ತಾಳೆ, ಹೌದಲ್ಲ. ಗಂಡ ಏನೋ ಅಂದಿರ್ತಾನೆ, ನೀವು ಏನೋ ಯಾರೋ ಏನೋ ಅನ್ಕೊಂಡು ಬಂದಿರ್ತೀರಿ, ಏನೇನೋ ಅನ್ಕೊಂಡಾಗಿರ್ತೈತಿ, ಯಾರೋ ಏನಾದರೂ ತಲೆ ಒಳಗೆ ಬಂದ್ಬಿಡ್ತು ಹಿಂಗೆ ಅಂತ ತಿಳ್ಕೊಂಡು ಬಂದು ಗಂಟೆ ಬಾರಿಸಿರ್ತೀರಿ. ಆ ನಾದ ಯಾವಾಗ ಕಿವಿ ಒಳಗೆ ಬಿತ್ತು ಅಂದ ಬಳಿಕ ನಮ್ಮ ಒಳಗಿರುವಂಥ ಅವಗುಣಗಳೆಲ್ಲವೂ ಕೂಡ ಹೋಗಿ ಒಳ್ಳೆಯ ಗುಣಗಳು ಪ್ರಾಪ್ತವಾಗ್ತವಂತೆ. ಗಂಟೆಯ ನಾದ. ಇನ್ನು ಶಂಖನಾದ. ನಮ್ಮ ಗವಾಯಿಗಳು ಇಲ್ಲಿವರೆಗೂ ಕೂಡ ಚೆಂದಾಗಿ ಹಾಡಿದರು, ಅರಮನೆಯನ್ನು ನುಡಿಸಿದರು. ನಮ್ಮ ಗಜಾನು ಹೂಗಾರವರು ಕೂಡ ಬಹಳ ಸುಂದರವಾಗಿ ತಬಲಾವನ್ನು ನುಡಿಸಿದರು. ಅವರ ನಾದ ನಾವು ನೀವೆಲ್ಲರೂ ಕೂಡ ಕೇಳಿದ್ದೀವಿ. ಅದಕ್ಕೆ ಶಂಖ ಅಂತ ಕರೀತಾರೆ. ಅದಕ್ಕೆ ಶಂಖನಾದ. ಅವರು ಶಂಖನಾದ ಅಂತ ಕರೀತಾರೆ. ಅದು ಸುಂದರವಾಗಿ ಹಾಡ್ತಾರೆ, ಸುಂದರವಾಗಿ ನುಡಿಸ್ತಾರೆ. ಅದರ ನಾದವನ್ನು ನಾವು ನೀವುಗಳೆಲ್ಲ ಕೇಳಿದ್ದೀವಿ, ಹೌದಲ್ರಿ? ಕೇಳಿವಲ್ಲ. ಇದಕ್ಕೆ ಶಂಖನಾದ ಅಂತಾರೆ. ಇದು ಶಂಖನಾದ, ಘಂಟಾನಾದ, ನಮಸ್ಕಾರವದು. ಅದಕ್ಕೆ ಲಾಸ್ಟಿಗೆ ಏನಂತ ತಿಳ್ಕೊಂಡ್ರು, ಕೊಟ್ಟವರ ಗಂಟು ಕೊಡದೆ ಇದ್ರೆ ಕೋಟ್ಯಾನ ಕೋಟಿ ಪುಣ್ಯ ಅಂತ ತಿಳ್ಕೊಂಡು ಎದಕ್ಕೆ ಹೇಳಿದ್ರೆ ಅಂತ ತಿಳ್ಕೊಂಡ್ರೆ, ಏನು ಹಾರ್ಮೋನಿಯಂ ನಾದ ಕೇಳಿದ್ರಲ್ಲ ಅದನ್ನು ಒಳ್ಳೆ ಕೊಟ್ಟೋಗ್ರಿ, ಕೊಡಕ್ಕಾಕೈತಿ. ತಬಲಾದ ನಾದವನ್ನು ಕೇಳಿದ್ರಲ್ಲ ಅದನ್ನು ಮರಳಿ ಕೊಟ್ಟು ಹೋಗ್ರಿ. ಹೋಗ್ಬೇಕಾದ್ರೆ ಹೋಗಕ್ಕೆ ಬರಂಗಿಲ್ಲ. ಗುಡಿ ಒಳಗ, ಮಲ್ಲಯ್ಯನ ಗುಡಿ ಒಳಗೆ ಗಂಟೆಯನ್ನು ಬಾರಿಸಿದ್ರಿ. ಆ ಗಂಟೆಯ ಓಂಕಾರ ಅನ್ನುವಂಥ ನಾದ ಅದು ಪ್ರಸಾರ ಮಾಡುತ್ತದ. ಆ ನಾದವನ್ನು ನೀವು ಮರಳಿ ಕೊಟ್ಟು ಹೋಗ್ರಿ. ಕೊಡಕ್ಕಾಕತ್ತೇನು? ಕೊಡಕ್ಕಾಗಂಗಿಲ್ಲ. ಅದಕ್ಕೆ ಅವ್ರು ಹೇಳುತ್ತಾರ, ಕೊಟ್ಟವರ ಗಂಟು ಕೊಡದೇ ಇದ್ರೆ ಅದನ್ನು ಇಟ್ಟುಕೊಂಡು ಹೋಗೋದು. ಅದಕ್ಕೆ ಕೊಟ್ಟವರ ಗಂಟು ಕೊಡದೇ ಇದ್ರೆ ಕೋಟ್ಯಾನು ಕೋಟಿ ಪುಣ್ಯ ಅಂತ ತಿಳ್ಕೊಂಡ್ರೆ. ಅದಕ್ಕಂದ್ರು ನಾವು ಎದಕ್ಕೆ ವ್ಯವಹಾರ ಮಾಡೀವಿ ಅಂತ ತಿಳ್ಕೊಂಡು ಅದಕ್ಕೆ ಹೊಂಬಿಸ್ಕೊಂಡ್ಬಿಡ್ತೈತೆ ಮಂದೆಲ್ಲ. ಅದಕ್ಕಲ್ಲ. ಅದಕ್ಕೆ ನಾವು ನೀವುಗಳೆಲ್ಲರೂ ಕೂಡಿಕೊಂಡು ಸದ್ಗುರು ಸಿದ್ಧಾರೂಢರ ಪುರಾಣದಲ್ಲಿ ಭಾಗಿಯಾಗುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಗವಾಯಿಗಳು ಸುಂದರವಾದ ಒಂದು ಪ್ರಾರ್ಥನಾ ಗೀತೆಯನ್ನು ಬರೆದಾರ. ಆ ಸುಂದರವಾಗಿರುವಂಥ ಸದ್ಗುರು ಸಿದ್ಧಾರೂಢರ ಒಂದು ಪ್ರಾರ್ಥನಾ ಗೀತೆ ನಾವು ನೀವೆಲ್ಲರೂ ಕೂಡಿಕೊಂಡು ಅವ್ರ ಜೊತೆಗೆ ನಾವು ಹಾಡೋಣ. ಅದು 2 ನಿಮಿಷದಲ್ಲಿ ಮುಗೀತದೆ. ಯಾಕಂದರೆ ಸಿದ್ಧಾರೂಢರ ಚರಿತ್ರೆ ಅಗಾಧವಾಗಿರ್ತಕ್ಕಂಥದ್ದು. ಯಾಕಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಅವರು ಪ್ರಯಾಣವನ್ನು ಬೆಳೆಸಿ ಕುಂತು ನಿಂತಲ್ಲಿ ಕೂಡ ಪವಾಡ ಲೀಲೆಗಳನ್ನು ಮಾಡಿದವರು. ಅಷ್ಟೆಲ್ಲ ಲೀಲೆಗಳನ್ನು ನಮಗೆ ಆ ಪ್ರಾರ್ಥನಾ ಗೀತೆಯಲ್ಲಿ ಮಾಡಿಕೊಳ್ಳೋದಕ್ಕೆ ಬರುವುದಿಲ್ಲ. ಅವರ ಮೇನ್ ತಿಳ್ಕೊಂಡು 2 ನುಡಿಗಳನ್ನು ಮಾತ್ರ ಮಾಡಿದ್ದಾರೆ. ಆ ನಾವು ನೀವೆಲ್ಲರೂ ಕೂಡಿಕೊಂಡು ಈಗ ದಿನನಿತ್ಯ ಪ್ರಾರ್ಥನೆ ಇರ್ತೈತಿ. 2 ನಿಮಿಷ ಪ್ರಾರ್ಥನೆ ಇರ್ತದೆ. ಈಗ ಗವಾಯಿಗಳ ಪ್ರಾರ್ಥನೆ ಆಡ್ತಾರೆ. ಅವರು ಹಿಂದೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯಾತ್ಮನು ಈತ, ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯಾತ್ಮನು ಈತ, ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯಾತ್ಮನು ಈತ, ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯ ಪುರುಷನೀತ, ಪುರುಷಾಂತಪ್ಪ ದೇವ ಮಲ್ಲಮ್ಮರ, ಪುರುಷಾಂತಪ್ಪ ದೇವ ಮಲ್ಲಮ್ಮರ, ಪುರುಷಾಂತಪ್ಪ ದೇವ ಮಲ್ಲಮ್ಮ ಉದರದಿ ಜನಿಸಿದಾತ, ಪುರುಷಾಂತಪ್ಪ ದೇವ ಮಲ್ಲಮ್ಮ ಉದರದಿ ಜನಿಸಿದಾತ, ಚಳಕಾಪುರದಲ್ಲಿ ಜನ್ಮವ ಪಡೆದ ಪುಣ್ಯ ಪುರುಷನೀತ, ಚಳಕಾಪುರದಲ್ಲಿ ಜನ್ಮವ ತಾಳಿದ ಪುಣ್ಯ ಪುರುಷನೀತ, ಚಳಕಾಪುರದಲ್ಲಿ ಜನ್ಮವ ತಾಳಿದ ಪುಣ್ಯ ಪುರುಷನೀತ, ಚಳಕಾಪುರದಲ್ಲಿ ಪುಣ್ಯವ ಪಡೆದ ಪುಣ್ಯ ಪುರುಷನೀತ, ಹುಬ್ಬಳ್ಳಿಯ ಈಶಾ ಸದ್
ಸದ್ಗುರು ಸಿದ್ಧಾರೂಢೇಶ ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯಾತ್ಮನು ಈತ ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯ ಪುರುಷನೀತ ಗಜದಂಡ ಶಿವಯೋಗಿ ಗುರುವಾಗಿ ಕೃಪೆಯನ್ನು ಪಡಕೊಂಡ ಗಜದಂಡ ಶಿವಯೋಗಿಯ ಗುರುವಿನ ಕೃಪೆಯನ್ನು ಪಡೆದಾತ ಗಜದಂಡ ಶಿವಯೋಗಿಯ ಗುರುವಿನ ಕೃಪೆಯನ್ನು ಪಡೆದಾತ ಗಜದಂಡ ಶಿವಯೋಗಿಯ ಗುರುವಿನ ಕೃಪೆಯನ್ನು ಪಡೆದಾತ ವೇದ ಆಗಮ ಉಪದೇಶವನ್ನು ಪಡೆದುಕೊಂಡಾತ ವೇದ ಆಗಮ ಉಪದೇಶವನ್ನು ಪಡೆದುಕೊಂಡಾತ ಹುಬ್ಬಳ್ಳಿಯ ಈಶ ಸದ್ಗುರು ಸಿದ್ಧಾರೂಢೇಶ ಹುಬ್ಬಳ್ಳಿಯ ಈಶ ಸದ್ಗುರು ಸಿದ್ಧಾರೂಢೇಶ ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯ ಪುರುಷನೀತ ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯ ಪುರುಷನೀತ ಗುರುನಾಥರೋಡರನು ಶಿಷ್ಯನಾಗಿ ಸ್ವೀಕರಿಸಿದಾತ ಗುರುನಾಥರೂಢರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಗುರುನಾಥರೋಡರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಗುರುನಾಥರೂಢರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ ಹುಬ್ಬಳ್ಳಿಯನು ಹುಬ್ಬಳ್ಳಿಯನ್ನಾಗಿ ಮಾಡಿದ ಪುಣ್ಯಾತ್ಮ ಹುಬ್ಬಳ್ಳಿಯನು ಹುಬ್ಬಳ್ಳಿಯಾಗಿ ಮಾಡಿದ ಪುಣ್ಯಾತ್ಮ ಹುಬ್ಬಳ್ಳಿಯ ಈಶ ಸದ್ಗುರು ಸಿದ್ಧಾರೂಢೇಶ ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯಾತ್ಮನು ಈತ ಆರೂಢ ಜ್ಯೋತಿಯ ಬೆಳಗಲು ಬಂದ ಪುಣ್ಯಾತ್ಮನು ಈತ ಹುಬ್ಬಳ್ಳಿಯ ಈಶ ಸದ್ಗುರು ಸಿದ್ಧಾರೂಢೇಶ ಹುಬ್ಬಳ್ಳಿಯ ಈಶ ಸದ್ಗುರು ಸಿದ್ಧಾರೂಢೇಶ ಸದ್ಗುರು ಸಿದ್ಧಾರೂಢೇಶ ಸದ್ಗುರು ಸಿದ್ಧಾರೂಢೇಶ ಶಿವ ಸಾಂಬದೇ ನಮ ಪಾರ್ವತೀಪತಿ ಶಿವರ ಮಹಾದೇವ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ ಜಯ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಶಿವ ಸಾಂಬದೇ ನಮ ಪಾರ್ವತೀಪತಿ ಶಿವರ ಮಹಾದೇವ ಇಳೆಯ ಜನ ಕಲ್ಯಾಣ ಕೋಸುಗ ಮಿಳೆಗೆ ಅಧಿಕ ಮಹಬಿದರಿ ಶಿವನ ಅವತರಿಸಿದಂ ಸಿದ್ಧನಾಮದಲ್ಲಿ 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 ಆದಿಯೊಳು ನಾರದ ಮುನಿಪತಾಂ ಮೋದದಿಂದ ಈಶ್ವರನ ಸಭೆಗಂ ಈಶ್ವರನ ಸಭೆಗಂ ಪೋದ ಒಂದು ದಿನವಾ ಸದಾಶಿವನ ಉಪಚರಿಸಿ ಋಷಿಯಂ ಮೇದಿನಿಯೋಳೆ ನಿರ್ಪವಾರ್ತೆಯ ಸಾದರದಿ ಪೇಳೆಂದು ಕೇಳಲು
ಹೇ ದಯಾಂಬುದಿ ಕೇಳು ಪೇಳುವೆನೆಂದು ಕೈ ಮುಗಿದು ಎಂದು ಕೈ ಮುಗಿದು ಕಲಿಯ ಪಂಚಸಹಸ್ರ ವರುಷಕ್ಕೆ ಮಲಿನ ಮಾಹುದು ಧರ್ಮವೆನುತಂ ತಿಳಿಯ ಭಾವಿ ಪುರಾಣ ಪೇಳಿರ್ಪಂತೆಯಾಗಿಹುದು ಕಲಿಜನಕ್ಕೆ ಶ್ರೀ ಶಿವ ಷಡಕ್ಷರಿ ಸುಲಭ ಸಾಧನವನು ಭಕ್ತಿಯನೊಲೆದು ಜ್ಞಾನವ ಬೋಧಿಸಲ್ತಾವೋ ತರಿಪುದೆಂದ ತಾವೋ ಹರಿಪುದೆಂದ ಶಿವಸಂಬದೇ ನಮ ಪಾರ್ವತೀಪತಿ ಶಿವರರ ಮಹಾದೇವ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಗುರುಕುಮಾರೇಶ್ವರ ಮಹಾರಾಜ್ ಕಿ ಶಿವಸಂಬದೇ ನಮ ಪಾರ್ವತೀಪತಿ ಶಿವರರ ಮಹಾದೇವ. ಎರಡನೇ ದಿನದ ಸದ್ಗುರು ಸಿದ್ಧಾರೂಢರ ಜೀವನ ದರ್ಶನ. ಒಬ್ಬ ಮಹಾತ್ಮ ಈ ಭೂಮಿಗೆ ಬರಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಕೈಲಾಸದಿಂದನೇ ಬಂದರು ಅಂತ ಹೇಳುತ್ತಾರೆ. ಯಾಕ ಕೈಲಾಸದಿಂದ ಭೂಮಿ ಒಳಗ ಅಧರ್ಮ ತಾಂಡವಾಡುತ್ತದೆ, ಅನ್ಯಾಯ ಅತಿರೇಕವಾಗ್ಯದ, ಅಸತ್ಯ ತಲೆ ತಗ್ಗಿಸಿಕೊಂಡು ನಿಂತುಕೊಂಡಾದ. ಯಾಕೆ ಅಂತ ತಿಳ್ಕೊಂಡಂದ್ರೆ ಇದು ಕಲಿಯುಗ, ಕಲಿಕೆಯ ಪ್ರಾಬಲ್ಯ ಜಾಸ್ತಿ ಆಗ್ಯದ. ಶರಣರ ಕಲಿಕೆಯ ಅವತಾರ ಜಾಸ್ತಿ ಆಗ್ಯದಂತ ನೋಡ್ರಿ. ಬೇಕಾರೆ ನಾವೇನು ಪುರಾಣ ಹಚ್ಚಬೇಕು ಅಂತ ತಿಳ್ಕೊಂಡು ಎಲ್ಲಿ ಧರ್ಮ ಕಾರ್ಯ ಏನು ನಡೀತಿರ್ತದ ಅಂತಲ್ಲೆಲ್ಲದೂ ಕೂಡ ಕಂಟಕಗಳು ಭಾಳ ಬರ್ತಿರ್ತದ. ಅಲ್ಲೆಲ್ಲ ಕೂಡ ಏನಂತ ತಿಳ್ಕೊಂಡ್ರೆ ಸಂಕಟಗಳು ಭಾಳ ಬರ್ತವ, ಅಡ್ಡಿ ಆತಂಕಗಳು ಕೂಡ ಭಾಳ ಬರ್ತಿರ್ತಾವೆ. ಯಾಕೆ? ಕಲಿಯ ಪ್ರಾಬಲ್ಯ ಜಾಸ್ತಿ ಆಗಿಲ್ಲ ಐತೆ ನೋಡ್ರಿ. ಕಲಿಯ ಪ್ರಾಬಲ್ಯ ಜಾಸ್ತಿ ಹಾಕೊಂತ ಹೊಂಟೈತಿ. ಅದಕ್ಕೆ ಈ ಕಲಿಯುಗ ಅಂತ ತಿಳ್ಕೊಂಡು ಏನಂತ ತಿಳ್ಕೊಂಡ್ರೆ ಅಂತ್ಯಕಾಲ ಬಂದದ ಅಂತ ತಿಳ್ಕೊಂಡು ಹೇಳ್ತಾರೆ ಋಷಿ ಮುನಿಗಳು ಹೇಳ್ಕೊಂಡು ಬಂದಾರೆ. ಅಂತ್ಯಕಾಲ ನಾನಂತೀನಿ ಅಂತ್ಯಕಾಲ ಬಂದೈತೆ ಅಂತ ತಿಳ್ಕೊಂಡು ಎಲ್ಲರೂ ಎಷ್ಟೆಷ್ಟು ಮಂದಿ ಹೇಳಕ್ಕೆ ಬಂದಾರೆ. 5 ವರ್ಷಗಳು ಮುಗಿದೈತೆ, 5000 ವರ್ಷಗಳು ಮುಗಿದೈತೆ ಅಂತ ತಿಳ್ಕೊಂಡಂತಾರೆ. ಅದು ನನಗೆ ಗೊತ್ತಿಲ್ಲ, ನಾವಷ್ಟು ಅದರೊಳಗೆ ಇಲ್ಲ. ಆದರೂ ಅವ್ರು ಹೇಳಿದ್ದನ್ನು ಕೇಳೋದಷ್ಟೆ. ಈ ಕಲಿಕೆಯ ಪ್ರಭಾವದಿಂದ ಏನಂತ ತಿಳ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಏನು ಭೂಮಿಯ ಒಳಗೆ ಅಧರ್ಮದ ನಡೆಯಕತ್ತಾರ, ಅನ್ಯಾಯದಿಂದ ನಡೆಯಕತ್ತಾರ, ಅಸತ್ಯದಿಂದ ನಡೆಯಕತ್ತಾರ. ಸತ್ಯ ಅಂತ ತಿಳ್ಕೊಂಡು ಎಲ್ಲೂ ಇಲ್ಲ. ಸತ್ಯ ಅನ್ನೋದು ಏನಾಗ್ಯದ ಅಂತ ತಿಳ್ಕೊಂಡ್ರೆ ಸತ್ಯ ಶರಣರ ಸತ್ಯವ ಸುಳ್ಳವ ಅಂತ ತಿಳ್ಕೊಂಡಿದ್ರಂತಾರೆ ಇಬ್ರು ಅಕ್ಕ ತಂಗಿ. ಸತ್ಯವ ಸತ್ಯವನ್ನ ಎಲ್ಲರೂ ಪ್ರೇಮ ಮಾಡ್ತಾರೆ, ಎಲ್ಲರ ಪ್ರೀತಿ ಮಾಡ್ತಾರೆ. ಆಕಿನ ಎಲ್ಲ ಕಡೆ ಕರೆದು ಆಕಿಗೆ ಹುಡಿ ತುಂಬೋದಂದ್ರೇನು, ಆಕಿಗೆ ಹಾರ ತುರಾಯಗಳಂದ್ರೇನು, ಆಕಿಗೆ ಜಾತ್ರೆ ಮಾಡೋದಂದ್ರೆ ಏನು. ಎಲ್ಲರೂ ಕೂಡ ಜಾತ್ರೆ ಮಾಡ್ತಾರೆ. ಸತ್ಯವನ್ನ ಜಾತ್ರೆ ಮಾಡ್ತಿದ್ರಂತ. ಸತ್ಯವನ್ನ ಜಾತ್ರೆ ಮಾಡಕತ್ತಾರೆ. ಎಲ್ಲರೂ ಕೂಡ ಪ್ರೇಮಿಸ್ತಾರೆ. ಬಂಧು ಬಳದವ್ರು ಎಲ್ಲರೂ ಕೂಡ ಸತ್ಯವ ಬಾರವನ್ನು ಈತರ ನಮ್ಮದು ಯಾವುದು ಕಿರಿಕಿರಿ ಇಲ್ಲ ಬಾ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹಿಂಗೆ ಕರಿತಿದ್ರಂತ. ಎಲ್ಲರೂ ಕರೆಯೋರಂತ ಸತ್ಯವನ್ನು ಕರಿತಿದ್ರಂತ. ಸುಳ್ಳೋಗಿ ಭಾಳ ಸಿಟ್ಟು ಬಂತ. ಸುಳ್ಳೋಗಿ ಭಾಳ ಸಿಟ್ಟು ಬಂತಂತ. ಬರೀ ಅಕ್ಕಿನ ಪ್ರೀತಿ ಮಾಡ್ತಾರೆ, ಅಕ್ಕಿಗೆ ಹುಡಿ ತುಂಬ ಕಳಿಸ್ತಾರೆ, ನನಗೇನೇ ಇಲ್ಲ ಅನ್ಕೊಂಡು. ಆದ್ರೆ ಸತ್ಯವನ್ನು ಉಡುವಂಥ ಸೀರೆ ಬಿಳಿದಾದ ಸೀರೆ, ಬಿಳಿ ಸೀರೆ ಉಡುತ್ತಾಳೆ ಸತ್ಯವ. ಸುಳ್ಳವ ಏನಂತ ತಿಳ್ಕೊಂಡಂದ್ರೆ ಕಲರ್ ಬಣ್ಣ ರಂಗಿನ ಸೀರೆಗಳನ್ನು ಉಟ್ಕೊತಾಳೆ ಆಕಿ. ಸುಳ್ಳವ ರಂಗಿನ ಸೀರೆಗಳನ್ನು ಉಟ್ಕೊಂಡಾಳ.
ಸತ್ಯವ ಏನು ಮಾಡ್ತಾಳ, ಬಿಳಿ ಆಗಿರ್ತಕ್ಕಂಥ ಸೀರೆ ಉಟ್ಕೊಂಡಾಳ. ಒಂದು ದಿನ ಪಕ್ಕದ ಊರವ್ರ ಕರೆದ್ರಂತ, ನಮ್ಮ ಊರಾಗ ಜಾತ್ರೆ ಐತವ ಸತ್ಯವ, ನೀ ಬಂದ್ರೆ ಭಾಳ ಚಲೋ ಆಗತ್ತೆ ಅಂತ ತಿಳ್ಕೊಂಡು ಹೇಳಿ ಹೋದ್ರಂತ. ಸತ್ಯವ ಏನಂತ ತಿಳ್ಕೊಂಡು ಅಂದ್ರೆ ಜಾತ್ರೆಗೆ ಹೋಗ್ಬೇಕಂತ ತಿಳ್ಕೊಂಡು ಹಿಂಗೆ ಹೊರಟಿದ್ದಂತ. ಸುಳ್ಳ ಒಂದ್ಲಂತ, ಎಲ್ಲಿಗೆ ಹೊಂಟಾಳ, ನಾನು ನೋಡ್ಬೇಕಂದ್ಲಂತ. ನಾನು ನೋಡಬೇಕಂತ ತಿಳ್ಕೊಂಡು ಅನ್ಕೊಂಡು ಈಗ ಹೊಂಟಿದ್ಲಲ್ಲ, ಆಕೆ ಮುಂದೆ ಹೊಂಟಿದ್ಲಂತ. ಹೋಗೋ ಮುಂದೆ ಏನಾತಂತ ತಿಳ್ಕೊಂಡು ಅಂದ್ರೆ ಹೊಳಿ ಹತ್ರ ಸತ್ಯವ ಏನು ಮಾಡ್ಲು, ಒಂದಿಷ್ಟು ಸ್ನಾನ ಮಾಡಿ ಬರಬೇಕಂತ ತಿಳ್ಕೊಂಡು ತಾನು ಹುಟ್ಟಿರುವಂಥ ಬಟ್ಟೆಯನ್ನು ದಂಡಿ ಮೇಲಿಟ್ಟು ಸ್ನಾನ ಮಾಡಕತ್ತಿಲ್ಲಂತ. ಹಿಂಗೆ ಸ್ನಾನ ಮಾಡುವ ಸಮಯದೊಳಗೆ ಸುಳ್ಳವ ಏನು ಮಾಡಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ತನ್ನ ಬಟ್ಟೆ ಬಿಚ್ಚಿ ಸತ್ಯವನ ಬಟ್ಟೆ ತೊಟ್ಕೊಂಡು ಹೋಗಿಬಿಟ್ಲಂತ. ಅದಕ್ಕೆ ತನ್ನ ಬಟ್ಟೆಯನ್ನು ಬಿಚ್ಚಿ ಸತ್ಯವನ ಬಟ್ಟೆ ಉಟ್ಕೊಂಡು ಅಲ್ಲಿ ಜಾತ್ರೆಗೆ ಹೋದಂತೂ ಎಲ್ಲರೂ ಸತ್ಯವ ಬಂದಾಳ ಅಂತ ತಿಳ್ಕೊಂಡು ಅನ್ನಕತ್ತಿದ್ರಂತ. ಕಲಿಯುಗದೊಳಗೆ ಸುಳ್ಳವನ್ನಕ್ಕಿ ಸತ್ಯವನ ಸೀರೆ ಉಟ್ಕೊಂಡು ಅಡ್ಡಾಡಕತ್ತಾಳಂತ. ಇದು ಕಲಿಯ ಪ್ರಾಬಲ್ಯ ಅಂತ ಕರೀತಾರೆ. ಸತ್ಯವ್ಗ ರಂಗರಂಗನ ಸೀರೆ ಅಂದರೆ ಈಗ ನಂಬಕ್ಕಿಲ್ಲ ಸತ್ಯವನ್ನು ಎಷ್ಟು ನಂಬಕ್ಕಾಗಂಗಿಲ್ಲ. ಎಷ್ಟು ನೋಡ್ಬೇಕಾರೆ ಸುಳ್ಳು ನಾ ಹೇಳಬೇಕು, ನಾ ಸುಳ್ಳು ಹೇಳ್ತೀನಿ ಬೇಕಾದ್ರೆ ಸುಳ್ಳು ಹೇಳಿದ್ರೆ ಎಷ್ಟು ಜಲ್ದಿ ನಂಬುತ್ತೀರಿ ನೀವು. ಸತ್ಯ ಹೇಳಿದ್ರೆ ನಂಬಂಗಿಲ್ಲ ನೀವು. ನನ್ನ ಹಿಡ್ಕೊಂಡು ಹೇಳ್ತೀನಿ ಏನು ರೀ, ನಾ ಸತ್ಯ ಹೇಳಿದ್ರೆ ನಾನು ಬೈತೀರಿ ನೀವು. ಅವೇನು ಬಿಡ್ರಿ ಶಾಸ್ತ್ರಿ ಉಪಯೋಗ ಇಲ್ಲ, ಅವ ಸರಿ ಇಲ್ರಿ ಅವ ಸತ್ಯ. ಅದಕ್ಕೆ ಕಲಿಯ ಪ್ರಾಬಲ್ಯ ತುಂಬಿಕೊಂಡಿರುವಂಥ ಈ ಕಲಿಯುಗದೊಳಗೆ ಧರ್ಮ ಹತೋ ಹಂತಿಹಿ ಅಂತ ಕರೀತಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಕರೀತಾರ. ಧರ್ಮ ನಾಶವಾಗಿ ಹೋಗುವಂಥ ಸಮಯ ಬಂದದ. ಅದಕ್ಕೆ ನಾರದ ಮುನಿಗಳು ಎಲ್ಲ ಕಡೆ ಸಂಚಾರ ಮಾಡಿದ್ರಂತ. ಈ ಒಂದು ಕಲಿಯ ಪ್ರಭಾವ ಜಾಸ್ತಿ ಆಗೋದ್ರಿಂದ ಜನರೆಲ್ಲೂ ಕೂಡ ಅಧರ್ಮದಿಂದ ನಡಿಲಿಕತ್ಯಾರ ಅಂತ ತಿಳ್ಕೊಂಡು ನಾರದ ಮುನಿಗಳು ನೋಡಿ ಕೈಲಾಸಕ್ಕೆ ಹೋದ್ರಂತ್ರಿ. ಈ ಭೂಮಿಯಲ್ಲಿ ನೋಡಿದ ಬಳಿಕ ಭೂಲೋಕದೊಳಗೆ ನೋಡಿದ ಬಳಿಕ ಭೂಲೋಕದ ಜನರು ಹಿಂಗೆ ನಡಕತ್ಯಾರ ಅಂತ ತಿಳ್ಕೊಂಡು ಗೊತ್ತಾದ ಬಳಿಕ ಆ ನಾರದ ಮುನಿ ಕೈಲಾಸಕ್ಕೆ ಹೋದಂತ. ಶರಣರ ಕೈಲಾಸ ನೋಡಿರೇನ್ರಿ? ನೋಡಿರಿ, ನಮ್ಮವು ನೋಡ್ಯಾಳ. ಕೈಲಾಸ ಅನ್ನೋದು ಎಲ್ಲೈತಿ ಹೇಳ್ರಿ? ಕೈಲಾಸಕ್ಕೆ ಹೋಗ್ಯಾರನ್ರಿ? ಹೋಗ್ಯಾರ ನಿಮ್ಮೂರಾಗ? ಹುಲೋ ಹುಡ್ರು ಹೋಗಿ ಬಂದಾವ ನೋಡಿ. ಅಲ್ಲೊಬ್ರು ತಂಗಿ ಹೋಗಿ ಬಂದೈತಿ. ಕೈಲಾಸವನ್ನು ಯಾರು ನೋಡಿಲ್ಲ. ಏತಮ್ಮ ಸುಮ್ಮ ಕುಂದ್ರು. ಕೈಲಾಸವನ್ನು ಯಾರೂ ನೋಡಿಲ್ಲ. ಮತ್ತು ನೋಡಿದ್ರೆ ನೋಡ್ಬೋದು ನೀವೆಲ್ಲ. ಶರಣರ ನೀವೆಲ್ಲರೂ ಕೂಡ ಮಲ್ಲಯ್ಯನ ಪರಮ ಭಕ್ತರದೀರಿ, ಹೇಳಕ್ಕೆ ಬರಂಗಿಲ್ಲ. ನಾವು ಮತ್ತು ಹಿಂಗೆ ಪುಣ್ಯ ಮಾಡೀವ್ರಿ ಅಜ್ಜರ, ಮಲ್ಲಯ್ಯನ ಭಕ್ತರದೀವಿ, ನಾವು ಕೈಲಾಸ ನೋಡಿದ್ರೆ ನೋಡ್ಬೋದು ಅಂತ. ನೋಡ್ಬೋದು, ಇಲ್ಲ ಅಂತಲ್ಲ. ನಿಮಗೂ ಸಿಕ್ಕರೆ ಸಿಗ್ಬೋದು ಕೈಲಾಸ. ಆದರೆ ಎಲ್ಲರಿಗೆ ಬೇಕು ಅವ್ರಿಗೆ ಸಿಗ್ತೈತೆ ಅಂದ್ರೂ ನಾವು ನೀವೆಲ್ಲ ನೋಡಿಲ್ಲ. ಆದರೆ ನೆನಪಿಟ್ಕೊಳ್ಳಿ, ಕೈಲಾಸಕ್ಕೆ ಯಾರು ಹೋಗ್ಯಾರ ಅಂತ ತಿಳ್ಕೊಂಡಂತಿರ್ತಾರೆ. ಕೈಲಾಸವಾಸಿಗಳಾದರು ಅಂತ ಕರೀತಾ ಇರ್ತಾರೆ. ಮತ್ತು ಅಕಸ್ಮಾತ್ ಅವ್ರು ಕೈಲಾಸಕ್ಕೆ ಹೋಗ್ಯಾರ ಅಂತ ತಿಳ್ಕೊಂಡು ಅಂದಂಗೆ ಆತಲ್ಲ. ಕವಿಯ ಕಲ್ಪನೆಯ ಪ್ರಕಾರ ಸ್ವರ್ಗ ನರಕಗಳದಾವ ಅಂತ ತಿಳ್ಕೊಂಡು ಬರ್ಕೊಂಡು ಬರುತ್ತಾರೆ. ಆದ್ರೆ ವೇದ ಉಪನಿಷತ್ತು ಶಾಸ್ತ್ರಗಳಲ್ಲಿ ಹೇಳಿಕೊಂಡು ಬರುತ್ತದ ಕೈಲಾಸ ಒಂದು ಇದೆ. ಆದರೆ ಸ್ವರ್ಗ ಪ್ರಾಪ್ತಿ ಆಗಬೇಕಂತ ತಿಳ್ಕೊಂಡ್ರೆ ಎಲ್ಲರಿಗೂ ಕೂಡ ಆಗುವುದಿಲ್ಲ. ಕಂಡವರಿಗೆ ಸ್ವರ್ಗವ ಪ್ರಾಪ್ತಿ ಆಗುವುದಿಲ್ಲ. ದಂಡಿಸದ ದೇಹವನ್ನು ಖಂಡಿಸದೆ ಕರ್ಣವನ್ನು ಉಂಡುಂಡು ಹೋಗಲಿಕ್ಕೆ ಸ್ವರ್ಗವನ್ನು ಯಾರು ಬೇಕು ಅವ್ರು ಆಳುತ್ತಾರೆ. ಏನು ಕಂಡವರು ಆಳಕ್ಕೆ ಬರ್ತೈತೇನು? ಶರಣರ ನೀವೆಲ್ಲರೂ ಇಲ್ಲಿ ಕುಂತೀರಿ, ನೀವೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ಬೋದು. ನೀವು ಮನಸ್ಸು ಮಾಡಿ ಸ್ವರ್ಗವನ್ನು ಪ್ರಾಪ್ತಿ ಆಗ್ತದ. ಹೆಂಗಾಗ್ತದ ಅಂತ ತಿಳ್ಕೊಂಡ್ರೆ ಮಹಾತ್ಮರು ಹೇಳಿಕೊಂಡು ಬರ್ತಾರ. ನೀವು ಏನಂತ ತಿಳ್ಕೊಂಡ್ರೆ ನಿಮಗೆ ಒಂದಿಷ್ಟು ಇಟ್ಕೊಂಡು ಒಂದಿಷ್ಟು ದಾನ ಮಾಡಿದ್ರ ಶರಣರ, ನಿಮಗೇನಾದ್ರೂ ಒಂದಿಷ್ಟು ಇಟ್ಕೊಂಡು ದಾನ ಮಾಡಿದ್ರ ಅಂತ ತಿಳ್ಕೊಂಡ್ರ, ನೀವೇನಾದರೂ ಪರೋಪಕಾರ ಮಾಡಿದ್ರಿ ಅಂತ ತಿಳ್ಕೊಂಡ್ರ, ಪರೋಪಕಾರ ಮಾಡಿದ್ರಿ ಅಂತ ತಿಳ್ಕೊಂಡ್ರ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದ. ಸ್ವರ್ಗ ಪ್ರಾಪ್ತಿ ಖಂಡಿತ ಆಗ್ತದ. ಇದು ವೇದ ಉಪನಿಷತ್ತು ಶಾಸ್ತ್ರಗಳಲ್ಲಿ ಬರೆದುಕೊಂಡು ಬರ್ತಾರ. ಸ್ವರ್ಗವನ್ನು ಯಾರೂ ಕೂಡ ನೋಡಲಿಲ್ಲ ಅಂದರೂ ಕೂಡ ಸ್ವರ್ಗ ಪ್ರಾಪ್ತಿ ಆಗ್ತದ. ಪುಣ್ಯ ಮಾಡಿದವರಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಆದ್ರೆ ಶರಣರು
ಶರಣರು ಏನು ಹೇಳ್ಕೊಂತಾರ, ಸ್ವರ್ಗವನ್ನು ಪ್ರಾಪ್ತಿ ಆಗ್ತದ, ಆದರೆ ನೀವು ಮಾಡಿರುವಂಥ ಪುಣ್ಯ ತೀರಿದ ಬಳಿಕ ಮತ್ತೆ ನೀವು ಒಳ್ಳೆ ಹುಟ್ಟಿ ಬರಬೇಕಂತ. ಶರಣರ ಒಳ್ಳೆ ಮತ್ತೆ ಮರಳಿ ಹುಟ್ಟಿ ಬರಬೇಕಂತ. ಯಾಕಂದ್ರೆ ನಿಮ್ಮ ಪುಣ್ಯ ತೀರಿದ ಬಳಿಕ ಮರಳಿ ಮತ್ತೆ ಭೂಮಿ ಲೋಕದೊಳಗೆ ಜನನವಾಗ್ತದ. ಅದಕ್ಕೆ ಅವ್ರು ಹೇಳ್ತಾರ, ಹುಟ್ಟಬಾರದಂತ ನೀನೇನು ಮಾಡಬೇಕು, ಅನುಭವಿ ಆದಡೆ ತಿರುಳು ಕರಗಿದ ಹುರಿದ ಬೀಜದಂತಿರಬೇಕು ಅಂತಾರ. ಹೆಂಗಿರ್ಬೇಕಂತ, ಹುರಿದ ಬೀಜವನ್ನು ಭೂಮಿ ಒಳಗಿಟ್ರ ಹುಟ್ಟಂಗಿಲ್ಲ. ಹುಟ್ಟತೈತೇನ್ರಿ? ಹುಟ್ಟಂಗಿಲ್ಲ. ಹಂಗಾಗ್ಬೇಕಂತ, ಹುಟ್ಟಲಾರ್ದಂಗೆ ಆಗ್ಬೇಕಂದ್ರೇನು, ಮಲ್ಲಯ್ಯನೇ ನೀನಾಗಬೇಕು ಅಂತಾರವ್ರು. ಮಲ್ಲಯ್ಯನೇ ನೀನಾಗೋದು ಅಂತ ಕರೀತಾರ. ಅದಕ್ಕೆ ಸ್ವರ್ಗವನ್ನು ನೋಡಿದವ್ರು ಶರಣರ, ನಾವು ನೋಡಿಲ್ಲ, ನೀವು ನೋಡಿಲ್ಲ. ಆದರೆ ಕೆಲವೊಬ್ಬರು ಅಂತಿರ್ತಾರೆ, ಹಿಂಗೆ ಅಂತ ತಿಳ್ಕೊಂಡು ಹೋಗಿ ಬಂದ್ವಿ, ನಾವು ನೋಡಿಲ್ಲ. ಸ್ವರ್ಗಕ್ಕೆ ಹೋಗ್ಬೇಕು. ಅಲ್ಲೇನೈತಿ ಸ್ವರ್ಗದಾಗ ಅಂದ್ರೆ ಅವರು ಒಬ್ಬ ಒಂದ ಏನಂತ ಅಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೋಗಿದ್ದೀನ್ರೆ. ಸ್ವರ್ಗಕ್ಕೆ ಹೋದ ಬಳಿಕ ಮೊಬೈಲ್ ತಗೊಂಡು ಹೋಗಿದ್ದೆ, ನೆಟ್ವರ್ಕ ಬರೋಲ್ಲ, ಒಳ್ಳೆ ಬಂದೆ ಅಂತ. ಸ್ವರ್ಗದಾಗ TV ಇಲ್ಲ, ಮೊಬೈಲ್ ಇಲ್ಲ, ಫ್ಯಾನ್ ಇಲ್ಲ, ಸೋಫಾ ಸೆಟ್ ಇಲ್ಲ, ಉಣ್ಣಾಕಿಲ್ಲ, ತಿನ್ನಾಕಿಲ್ಲ. ನೆನಪಿಟ್ಟುಕೋರು ಶರಣರ, ಸ್ವರ್ಗ ಅನ್ನೋದು ಇರ್ಬೋದು. ಕವಿಯ ಕಲ್ಪನೆ ಹೇಳ್ತಾರೆ, ವೇದಶಾಸ್ತ್ರಗಳು ಹೇಳ್ಕೊಂಬರ್ತಾರೆ. ಆದ್ರೆ ನಿಮಗೆಲ್ಲರಿಗೂ ಒಂದು ತಿಳ್ಕೊಂಡಂದ್ರೆ, ನಿಮಗೆಲ್ಲರಿಗೂ ಕೂಡ ಒಂದು ಮಾತು ನೆನಪಿರಲಿಲ್ಲ. ಏನಂತ ಅಂತ ತಿಳ್ಕೊಂಡಂದ್ರೆ, ನಮ್ಮ ಶರಣರು ಎಲ್ಲಿ ಪಾದವನ್ನು ಇಟ್ಟು ಹೋಗ್ಯಾರ, ಆ ಪಾದವನ್ನಿಟ್ಟ ನೆಲವೇ ಕೈಲಾಸವನ್ನಾಗಿ ಮಾಡಿ ಹೋಗ್ಯಾರ ಅಂತ ಕರೀತಾರೆ. ಹೌದಲ್ರಿ? ಎಲ್ಲಿ ಪಾದವನ್ನಿಟ್ಟಾರ, ಬಬಲಾದಿಯ ಮುತ್ತ ಹಿಂಗೆ ಬಂದ ಪಾದ ಇಟ್ಟ ಬಬಲಾದಿ ಒಳಗ ಇವತ್ತು ಅವಿಮುಕ್ತ ಕ್ಷೇತ್ರ, ಇವತ್ತು ಏನಂತ ತಿಳ್ಕೊಂಡಂದ್ರೆ ಸುಕ್ಷೇತ್ರ, ಕೈಲಾಸವೇ ದರಗಿರುವುದು ಬಂದಿರ್ತಕ್ಕಂಥ ಬಬಲಾದಿ ಅಂತ ತಿಳ್ಕೊಂಡು ಹೇಳಂಗಿಲ್ಲೇನು? ಮತ್ತೇನು ಬೇಕ್ರಿ? ಕೈಲಾಸ ನೋಡಕ್ಕೆ ಮತ್ತೆಲ್ಲಿ ಬೇಕು? ಹುಬ್ಬಳ್ಳಿ ಒಳಗ ಪಾದ ಇಟ್ಟ ಸದ್ಗುರು ಸಿದ್ಧಾರೂಢರು ಶರಣರ ಬಬಲಾದಿ ಹುಬ್ಬಳ್ಳಿ ಒಬ್ಬ ತಾಯಿಯವ ದಿನನಿತ್ಯ ಭಕ್ತಿಯಿಂದ ಒಬ್ಬ ಶಿವಯೋಗಿಗೆ ಹೋಗಿ ದಿನನಿತ್ಯ ಎಡೆಯನ್ನು ಕೊಟ್ಟು ಬರ್ತಿತ್ತು. ಹಿಂಗೆ ಕಟ್ಟಿ ಮೇಲೆ ಒಬ್ಬ ಶಿವಯೋಗಿಗಳು 7-8 ಮಂದಿ ಅವನಿಂದ ಸದಾಕಾಲ ಒಟ್ಟು ಸಾಧಕರು ಇರ್ತಿದ್ರು, ಶಿಷ್ಯಂದರು ಇರ್ತಿದ್ರು. ಸ್ವಾಮಿಗಳ ಜೊತೆಗೆ 7-8 ಮಂದಿ ಶಿವಯೋಗಿಗಳ ಜೊತೆಗೆ ಇರ್ತಿದ್ರು. ಮುದುಕಿ 80 ವರ್ಷದ ಮುದುಕಿ ದಿನನಿತ್ಯ ಎಡಿ ತಗೊಂಡು ಹೋಗಿತ್ತೇವ. ಎಡಿ ಮಡಿ ಉಡಿಯಿಂದ ಎಡಿಯನ್ನು ತೆಗೆದುಕೊಂಡು ಹೋಗಿ ಶಿವಯೋಗಿಗೆ ಉಣಿಸ್ತಿತ್ತು. ಬಿದಿರ ಪುಟ್ಟಿ ಒಳಗ ಹಿಂಗೆ ಮಡಿ ಉಡಿಯಿಂದ ಹಿಂಗೆ ಎಡಿಯನ್ನು ಮಾಡ್ಕೊಂಡು ಹೋಗಿ ತಲೆ ಮ್ಯಾಗ ಇಟ್ಟುಕೊಂಡು ಬುತ್ತಿ ತೊಗೊಂಡು ಹೆಂಗೆ ಹೋಗ್ತಾರಲ್ಲ ಹಂಗೆ ಹೋಗಿ ದಿನನಿತ್ಯ ಆ ಶಿವಯೋಗಿಗೆ ಹಿಂಗೆ ಉಣಿಸಿ ಬರ್ತಿತ್ತು. ಒಂದಿನ ಶಿವಯೋಗಿ ಕೇಳಿದನಂತ, ಏನಮ್ಮ ಇಷ್ಟು ಚಂದ ಉಣಿಸಿದಿ, ನಮಗಿಷ್ಟೆಲ್ಲ ಚಂದ ಉಣಿಸಿ ನಿನಗೇನು ಬೇಕು ಅಂತ ತಿಳ್ಕೊಂಡು ಕೇಳಿದಂತ ಶಿವಯೋಗಿ. ನಿನಗೇನು ಬೇಕಂತ ತಿಳ್ಕೊಂಡು ಅಂದ ಬಳಿಕ, ಶರಣರ ನೀವೇನಾದರೂ ಅಕಸ್ಮಾತ್ ಯಾರಾದರೂ ಶಿವೈಗಳು ಸತ್ಪುರುಷರು ಏನಾದರೂ ನೀವು ಅವ್ರಿಗೆ ಉಣಿಸಿದಾಗ ಒಳ್ಳೆ ಅವ್ರು ನಿಮಗೇನು ಬೇಕಂತ ಕೇಳಿದಾಗ ನೀವೇನು ಕೇಳ್ತೀರಿ? ಶರಣರ ನೀವೇನು ಕೇಳ್ತೀರಿ? ಏನ್ರಿ ಮುತ್ಯಾರ, ಬರೀ 10 ಎಕರೆ ಗದ್ದೆ ಐತೆ, ಒಂದಿನ 40 ಎಕರೆ ಗದ್ದೆ ಕೊಡೋ ನಮಗೆ. ನಮ್ಮ ಅವ್ಗೆ ಪ್ರತ್ಯಕ್ಷ ಕೇಳಾಕತ್ತೀರಂದ್ರೆ ನೀವೇನಂತೀರಿ? ಏನಿಲ್ಲಪ್ಪ ಮುತ್ಯ, ಏಯ್ ಕುಂದ್ರಿ, ಸುಮ್ಮನೆ ಕುಂದ್ರಿ. ನೀವೇನು ಕೇಳ್ತೀರಿವ? ಬರೀ 10 ತೊಲೆ ಬಂಗಾರ ಐತೆ ಮುತ್ಯ, ಇನ್ನೊಂದು 20 ತೊಲೆ ಬಂಗಾರ ಕೊಟ್ಬಿಡು ಸಾಕು ಅನ್ನಂಗಿಲ್ಲ. ನೋಡು, ಆ ಮುದಿಕೆ ಅಂತಂತ 20 ವರ್ಷಗಳ ಪರ್ಯಂತರ ಮುಡಿಯಿಂದ ಎಡೆಯನ್ನು ತೆಗೆದುಕೊಂಡು ಹೋಗಿದ ಬಳಿಕ ಅಂತಾರ ಶಿವಯೋಗಿ ಅಂತಾನೆ, ಏನು ಬೇಕು ಅಂತ ತಿಳ್ಕೊಂಡ ಬಳಿಕ, ಯಪ್ಪ ನನಗೇನು ಬೇಕು, ನನಗೆ 80 ವರ್ಷ ವಯಸ್ಸಾಗ್ಯದ, ನನಗೇನು ಬೇಕಪ್ಪ, ನನಗೆ ಮುಕ್ತಿಯನ್ನು ಕೊಡು ಅಂತ ತಿಳ್ಕೊಂಡು ಬೇಡಿಕೊಂಡ ಬಳಿಕ, ಆಗ್ಲವಾ ನಿನಗೆ ಮುಕ್ತಿದ್ದು ಆಗಲಿ ಅಂತ ತಿಳ್ಕೊಂಡು ಆ ಶಿವಯೋಗಿಗಳು ಆಶೀರ್ವಾದ ಮಾಡ್ತಾರ. ದಿನನಿತ್ಯ ಮಡಿ ಉಡಿಯಲಿಂದ ಏನು ಎಡೆಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಿತ್ತಲ್ಲ, ಆ ಒಂದು ಕುಳಿತುಕೊಂಡಿರುವಂಥ ಕಟ್ಟೆ ಇವತ್ತು ಎಡೆಯೂರು ಸಿದ್ಧಲಿಂಗೇಶ್ವರ ಅಂತ ತಿಳ್ಕೊಂಡು ಕರೀತಾರೆ. ಇವತ್ತು ಎಡೆಯೂರ ಸಿದ್ಧಲಿಂಗ ಅವಿಮುಕ್ತ ಕ್ಷೇತ್ರ, ಇದು ಕೈಲಾಸವಾಗಲಿಲ್ಲೇನು? ಇದಕ್ಕಿಂತ ಹೆಚ್ಚಿನ ಕೈಲಾಸ ನಾವು ನೋಡೋಕ್ಕಾಕತ್ತೇನು? ಶರಣರು ಇದಕ್ಕಿಂತ ಕೈಲಾಸ ನೋಡೋಕ್ಕಾಕತ್ತೇನು? ಡಸಂಟ್ ಅವು ಮೆಟರ್ ಯು ಲಾಂಗ್ ಲಿವ್ ಬಟ್ ಹೌ ಅಂತ ತಿಳ್ಕೊಂಡಂತಾರ ಶರಣರ. ಈ ಡಜಂಟ್ ಮೆಟರ್ ಹೌ ಲಾಂಗ್ ಯು ಲಿವ್ ಬಟ್ ಹೌ ಅಂತ ಕೇಳುತ್ತಾರೆ.
ನೀನು ಎಷ್ಟು ವರ್ಷಗಳ ಪರ್ಯಂತರ ಬದುಕಿದೆ ಎನ್ನುವುದು ಮುಖ್ಯವಲ್ಲ, ಹೇಗೆ ಬದುಕಿದೆ ಎನ್ನುವುದು ಮುಖ್ಯ ಅಂತ ತಿಳ್ಕೊಂಡಂತರ ದಿನನಿತ್ಯ 16-20 ಸಾವಿರ ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನಮಾನದಲ್ಲಿ 110 ವರ್ಷಗಳ ಪರ್ಯಂತರ ಬದುಕಿ ಅವರೆಲ್ಲರಿಗೂ ಕೂಡ ಉಚಿತವಾದ ಪ್ರಸಾದ ಜೊತೆಗೆ ವಿದ್ಯೆಯನ್ನು ಧಾರೆ ಎರೆದು ಕೊಟ್ಟನಲ್ಲ, ಆ ಪುಣ್ಯಾತ್ಮ ಈ ಒಂದು ಭೂಲೋಕದೊಳಗ ದೇವ ಮಾನವ, ಬರೇ ಮಾನವ ಅನ್ನಲಿಲ್ಲ, ದೇವ ಮಾನವನಾಗಿ ಹೋದ ಶಿವಕುಮಾರ ಮಹಾಸ್ವಾಮಿಗಳಾಗಲಿಲ್ಲೇನು, ದಾಸೋಹ ಮೂರ್ತಿಗಳಾಗಲಿಲ್ಲೇನು, ಶರಣರ ಕೈಲಾಸ ನೋಡೋಕೆ ಎಲ್ಲಿ ಹೋಗೋದು ಬೇಕಾಗಿಲ್ಲ, ಇದು ಕೈಲಾಸ ಅನ್ನಲಿಲ್ಲೇನು, ಶರಣರು ಎಲ್ಲಿ ಕೂತ್ರ ಅವರು ಕೈಲಾಸ ಮಾಡಿದರು. ಆದರೆ ನಿಮಗೆಲ್ಲ ತಿಳ್ಕೋಬೇಕು, ನಮ್ಮ ಊರ ಕೈಲಾಸ ಮಾಡಿಕೊಳ್ಳಕ್ಕೆ ಬರ್ತದ, ನಮ್ಮ ಊರ ನಮ್ಮ ಮನೆಯನ್ನು ನಮ್ಮ ಓಣಿಯನ್ನು ಕೈಲಾಸವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬರ್ತದ. ಎಲ್ಲರ ಜೊತೆಗೆ ಕೂರ್ಪುದೆ ಚಂದಮಮ ಅಂತ ತಿಳ್ಕೊಂಡು ಕರೀತಾರೆ, ವೈರವಿಲ್ಲದೆ ಕೂರ್ಪುದೆ ಚಂದಮಮ ಅಂತ ಕರೀತಾರೆ. ಕಾಲ್ಚದು ಕೂರ್ಪುದೆ ಚಂದಮಮ ಅಂದ್ರೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರತಕ್ಕಂಥದ್ದು ಏನಂತ ತಿಳ್ಕೊಂಡು ಕರೀತಾರಲ್ಲ, ಅದು ಬಹಳ ಯೋಗ್ಯ ಅಂತ. ಕೈಲಾಸ ಅಂದ್ರೆ ಅಲ್ಲೇನು ಇರಂಗಿಲ್ಲ, ಎಲ್ಲರೂ ಒಂದಾಗಿರುವುದಕ್ಕೆ ಕೈಲಾಸ ಅಂತ ಕರೀತಾರೆ. ದ್ವೇಷ ಅಸೂಯೆಗಳ ಇಲ್ಲದಿರ್ತಕ್ಕಂಥದ್ದು, ಯಾವಾಗಲೂ ಕೂಡ ಎಲ್ಲರನ್ನ ಪ್ರೀತಿಸುವಂಥ ಹೃದಯ ಏನಿರ್ತೈತಲ್ಲ, ಆ ಮನೆ ಆ ಓಣಿ ಕೈಲಾಸವನ್ನಾಗಿ ಮಾಡಿಕೊಳ್ಳಕ್ಕೆ ಬರ್ತೈತಿ. ಶರಣರ ಊರ ಮನೆಯನ್ನು ಕೈಲಾಸವನ್ನು ಮಾಡಿಕೊಳ್ಳಕ್ಕೆ ಬರ್ತೈತಿ. ಹೆಂಗೆ ಅಂತ ತಿಳ್ಕೊಂಡಂದ್ರೆ, ಹೊಸದಾಗಿ ಮದುವೆ ಆತ್ರಿ, ಹೊಸದಾಗಿ ಮದುವೆ ಆತು, ಆ ಹೆಣ್ಮಗಳು ಗಂಡನ ಮನೆಗೆ ಹೋದ್ಲು, ಮದುವೆ ಆಗಿಂದ ಗಂಡನ ಮನೆಗೆ ಹೊರಟಿದ್ದು, ಗಂಡನ ಮನೆಗೆ ನಡಿಯಾಕೆ ಹೊಂಟಿದ್ದು. ಹೌದಲ್ಲವ? ಏನಂತೀರಿವ? ಗಂಡನ ಮನೆಗೆ ಗಂಡನ ಮನೆಗೆ ನಡಿಯಾಕೆ ಹೊಂಟಾಳ ಅಂತ ನಂಗಿಲ್ಲ. ನಮ್ಮ ಕಡೆ ನಡಿಯಾಕೆ ಹೊಂಟಾಳ ಗಂಡನ ಮನೆಗೆ ಅಂತಾರೆ. ಮತ್ತು ಅವ್ರ ಮನೆಗೆ ಇದು ನಡಿಯಕ್ಕೆ ಬರ್ತಿದ್ದಿಲ್ಲ ಅನ್ರಕ್ಕೆ? ಗಂಡನ ಮನೆಯಾಗ ನಡಿಯಾಕೆ ಹೊಂಟಾಳಂದ್ರೆ ಇಷ್ಟು ದಿನ ನಡೆದದ್ದ ಬೇರೆ, ತವ್ರ ಮನೆಯಾಗ ಅಲ್ಲೇ ನಡೆಯೋದ ಬೇರೆ. ಶರಣರ ಅಲ್ಲೇ ನಡೆಯೋದ ಬೇರೆ, ಗಂಡನ ಮನೆಯಾಗ ಇಷ್ಟು ದಿನ ತವ್ರ ಮನೆಯಾಗ ಹೆಂಗೆ ನಡೀದಿ ಅಂತ ಗೊತ್ತಿಲ್ಲ. ಆದರೆ ಗಂಡನ ಮನೆಯೊಳಗೆ ನಡಿಯಾಕೆ ಹೊಂಟಾಳಂದ್ರೆ ಸತ್ಯ ಶುದ್ಧವಾದ ನಡೆ, ಅದಕ್ಕೆ ನಡೆ ಅಂದ್ರೆ ಅವರು ಹಂಗೆ ನಡಿಯಾಕೆ ಹೊಂಟ್ಲು. ಮದುವೆಯಾಗಿ ಹೋದರು. ಅತ್ತಿ ಗಂಡ ಶರಣರ ಅತ್ತಿ ಗಂಡ ಮಾವಿರಲಿಲ್ಲ. ಹಿಂಗೆ ನಡೀತು. 1 ತಿಂಗಳು ಹೋತು, 2 ತಿಂಗಳು ಅನ್ನೋದ್ರಾಗ ಜಗಳ ಪ್ರಾರಂಭ ಆಯ್ತು. ಅತ್ತಿ ಜಗಳ ಮಾಡಾಕತ್ತಿಲ್ಲ ಸೊಸಿ ಜೊತೆಗೆ, ಗಂಡ ಸೊಸಿಯ ಜೊತೆಗೆ ಜಗಳ ಮಾಡಾಕತ್ತಿದ. ಗಂಡ ಹೆಂಡತಿ ಜೊತೆಗೆ ಜಗಳ ಮಾಡಾಕತ್ತಿದ, ಅತ್ತಿ ಸೊಸಿ ಜೊತೆಗೆ ಜಗಳ ಮಾಡಾಕತ್ತಿದ್ಲು. ಇಬ್ಬರು ಜಗಳ ಮಾಡಾಕತ್ತಿದ್ರು. ಅವಳು ಅನ್ನಕತ್ತಿದ್ಲು, ಹೆಂಗಾರ ಮಾಡಲಿ ಅನ್ಲಕ್ಕೆ. ನಮ್ಮ ಅತ್ತಿ ಕುಂತರು ಬೈತಾಳ, ನಿಂತರು ಬೈತಾಳ, ಎದ್ರು ಬೈತಾಳ, ಹೆಂಗೆ ಮಾಡಲಿ? ದಗದ ಮಾಡಿದ್ರೆ ಬೈತಿರ್ತಾಳ. ಕೆಲವೊಬ್ರು ಹಂಗೆ ಸಮಾಧಾನ ಇರಂಗಿಲ್ಲ ಅವ್ರಿಗೆ, ಕೆಲವೊಬ್ರು ಸಮಾಧಾನನೇ ಇರಂಗಿಲ್ಲ. ಹೆಂಗೆ? ನೀ ಏನಾರ ದಗದ ಮಾಡಿರಿ, ಒಟ್ಟು ಬೈಯದ ಒಂದು ಅವ್ರಿಗೆ. ಇದು ಹೆಂಗೆ ಮಾಡ್ತೈತಿ ನೋಡಿ, ಇದು ಹಿಂಗೆ ಮಾಡ್ತೈತಿ, ಇದು ಹಂಗೆ ಮಾಡ್ತೈತಿ. ಹೌದಲ್ರಿ? ಸೊಸಿ ಸೊಸಿವ ಒಲೆಯಾಗ ಹಾಲಿಟ್ಟಿದ್ಲಂತ. ಒಲೆಯಾಗ ಹಾಲಿಟ್ಟಿದ್ಲು. ಒಲೆಯಾಗ ಹಾಲಿಟ್ಟು ಕಸ ಅನ್ಕೊಂತನೂ ಹೋಗೋದ್ರಾಗ ಅದು ಒಲೆಯಾಗಿನ ಹಾಲು ಏನಾಗ್ಬಿಡ್ತು, ಹುಕ್ಕಿ ಬಿಡ್ತಾರೆ. ಒಲೆಯಾಗಿನ ಹಾಲು ಉಕ್ಕಿದ ಬಳಿಕ ಹತ್ತಿ ಅದಕ್ಕೆ ಸುಮ್ಮನೆ ಇರಲಿಲ್ಲರಿ, ಬೈಯಾಕತ್ತಿದ್ಲು. ಇದು ಒಂದು ಸ್ವಲ್ಪ ಕಬರ್ ಇಲ್ಲದಕ್ಕೆ, ಸ್ವಲ್ಪ ಒಂದು ಜ್ಞಾನ ಇಲ್ಲ. ಇದು ಎಂಥದ್ದು ಬಂತು ನಮ್ಮ ಮನೆಗೆ, ಬರಬಾರ್ದು ಬಂತಿದ ಮನೆಗೆ, ಅಂಥದ ಹಿಂಗಾತು. ಒಲೆಯಾಗ ಹಾಲಿಟ್ಟಿನದ ಕಬರ ಇಲ್ಲದಕ್ಕೆ ಅಂತ ತಿಳ್ಕೊಂಡು ಬೇಯಾಕತ್ತಿದ್ದು. ಬೇಯದ ಬಳಿಕ 8 ದಿನ ಆತು. 8 ದಿನ ಆದ ಬಳಿಕ ಗಂಡನ ಮನೆಗೆ ಹೋಗಿದ್ಲಲ್ಲ ಮಗಳು, ಆಕೆ ತವ್ರ ಮನೆಗೆ ಬಂದು. ಆಕೆ ತವ್ರ ಮನೆಗೆ ಬಂದಾಗ ಮಗಳು ಏನು ಮಾಡಿದ್ಲು ಅಂತ ತಿಳ್ಕೊಂಡು ಅದಾ ಒಲೆ ಮೇಲೆ ಅದಾ ಹಾಲು ಇಟ್ಟು ಏನು ಮಾಡಿದ್ಲು, ಕಸ ಅನ್ಕೊಂತ ಆಕೆ ಹೋದ್ಲು. ಹೋಗೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ, ಕಸ ಅನ್ಕೊಂತ ಹೋಗೋದ್ರಾಗ ಒಲೆ ಮೇಲೆ ಹಾಲು ಉಕ್ಕಿತ್ರಿ. ಉಕ್ಕಿದ ಬಳಿಕ ಅವು ಏನು ಅನ್ನಬೇಕು, ಅವಾಗ ಹತ್ತಿ ಅದಕ್ಕೆ, ಆಕೆ ಸೊಸಿಗೆ ಹತ್ತಿ ಅದಕ್ಕೆ ಏನು ಅನ್ನಬೇಕು, ಮಗಳಿಗೆ ಏನು ಅನ್ನಬೇಕು? ಹಾಲು ಉಕ್ಕಾಕತ್ಯಾವ, ಮಗಳ ಕಾಲಿ ಒಲೆ ಮ್ಯಾಗ ಹಾಲಿಟ್ಟು ಹೋಗ್ಯಾಳ, ಅನ್ನಬೇಕಿಲ್ಲ ಏನಂತ? ಇರಲಿ ಬಿಡು, ಮಗಳು ಹಾಲು ಉಕ್ಸ್ಯಾಳ, ಮನೆಯೆಲ್ಲ ಹುಕ್ತೈತೆ ಅನ್ಲಕ್ಕೆ. ಎಷ್ಟು ವಿಚಿತ್ರಲ್ಲ? ಸಮರೂಪ ಭಾವನೆ ಇಲ್ಲದಕ್ಕಾಗಿ ಜಗಳ ಬರ್ತೈತಂತೆ. ಮಗಳವ ನೋಡುವ ನೋಟದೊಳಗೆ ಸೊಸೆಯನ್ನು ನೋಡಿದರೆ ಜಗಳ ಬರಂಗಿಲ್ಲಂತ. ಸಮರೂಪ ಭಾವನೆ ಅಂತ ಕರೀತಾರ.
ಇಲ್ಲಿ ಸಮರೂಪ ಭಾವನೆ ನಮ್ಮೊಳಗ ಅತ್ತಿ ಒಳಗಾಗಲಿ ಬರೋದಿಲ್ಲ. ಸೊಸೆಯನ್ನು ನೋಡುವ ನೋಟ, ಮಗಳನ್ನು ನೋಡುವಂಥ ನೋಟ ಒಂದೇ ಆಗಿರಬೇಕು ಅಂತಾರೆ. ಅಲ್ಲಿ ಬರಂಗಿಲ್ಲ. ಅತ್ತಿಗೆ ಜಗಳ, ಅತ್ತಿ ಸೊಸಿ ಇಬ್ಬರು ಜಗಳ ಆಡಿದ್ರು. ಗಂಡ ಬಯ್ಯಾಕತ್ತಿದ, ಹೊಡಿಯಾಕತ್ತಿದ. ತಾಯಿ ಬೇರೆ ತೀರಿಕೊಂಡಿದ್ದಳು. ಆ ಸೊಸಿ ಅಂತಾಳ, ನನ್ನಪ್ಪ ನನ್ನನ್ನು ಎಂಥ ಮನೆಗೆ ದಾರಿ ಎರೆದು ಕೊಟ್ಟನಲ್ಲ, ನನ್ನನ್ನು ಎಂಥ ಮನೆಗೆ ಕೊಟ್ಟನಲ್ಲ ಅಂತ ತಿಳ್ಕೊಂಡು ದುಃಖಿಸಿ ಅಳಾಕತ್ತಿದ್ರು. ನನಗೆ ಎಂಥ ಮನೆ ಕೊಟ್ಟಳ, ಇದು ಮನೆಯಲ್ಲ, ಸ್ವರ್ಗದಂತಿರುವಂಥ ಮನೆ ಅಂತ ತಿಳ್ಕೊಂಡು ನನ್ನಪ್ಪ ದಾರಿ ಎರೆದು ಕೊಟ್ಟ ಕರೆ, ಆದರೆ ಇದು ಮನೆಯಲ್ಲ, ನರಕದಂತಿರುವಂಥ ಮನೆ ಅಂತ ತಿಳ್ಕೊಂಡು ಅನ್ನಕತ್ತಿದ್ದು. ದಿನನಿತ್ಯ ಶರಣರ ನೆನಪಿರಲಿ, ನಿಮಗೆಲ್ಲರಿಗೂ ಒಂದು ಅನುಭವ ಮಾತುಗಳು ಹೇಳುತ್ತೀನಿ. ಯಾರ ಮನೆ ಒಳಗ ಸದಾಕಾಲ ಜಗಳ ನಡೀತದ, ಆ ಮನೆ ಎಂದೂ ಕೂಡ ಸ್ವರ್ಗವಾಗುವುದಿಲ್ಲ, ಆ ಮನೆ ನರಕದಂತಿರುತ್ತದೆ ಸದಾಕಾಲ. ಯಾವಾಗಲೂ ಕೂಡ ಮನೆ ಒಳಗೆ ಜಗಳ, ಯಾವಾಗಲೂ ಕೂಡ ಅಳುವ ಧ್ವನಿ ಯಾರ ಮನೆ ಒಳಗೆ ಕೇಳುತ್ತದ, ಆ ಮನೆ ಎಂದೂ ಕೂಡ ಉದ್ಧಾರ ಆಗಂಗಿಲ್ಲ. ಆ ಮನೆ ನರಕದಂತಿರುವಂಥ ಮನೆ ಅಂತ ಕರೀತಾರೆ. ನರಕದಂತಿರುವಂಥ ಮನೆ. ಹಾಗೆ ಆ ಹೆಣ್ಮಗಳು ಅಂತಾಳೆ, ಹೆಂಗೆ ಮಾಡಲಿ ಅಂತಾಳೆ. ಅವಾಗ ಸಾಕಾತು, ಸಾಕಾಗಿ ಅಂತಾಳೆ. ಹೇಳಲಾರ್ದಂಗೆ ಏನು ಮಾಡಿದ್ಲು, ಬೆಳಗ್ಗೆ ಎದ್ದವಳು ಸೀದಾ ತವ್ರ ಮನೆಗೆ ಬಂದು, ತವ್ರ ಮನೆಗೆ ಬಂದು ತಾಯಿ ಬೇರೆ ತೀರಿಕೊಂಡಿದ್ದಳು. ಅವಾಗಿರುವಂಥ ಒಬ್ಬನೇ ಒಬ್ಬ ಅಪ್ಪ ಇದ್ದ. ಯಾಕಮ್ಮ ಯಾಕೆ ಬಂದಿ ಅಂದ. ಇಲ್ಲಪ್ಪ, ನಾ ಮನೆಗೆ ಮತ್ತೆ ಹೋಗಂಗಿಲ್ಲ. ಯಾಕಮ್ಮ ಏನಾಯ್ತು. ಇಲ್ಲಪ್ಪ, ನನ್ನ ಅತ್ತೆ ನನವ ಬೈತಾಳ, ಏನು ಕೆಲಸ ಮಾಡಿದ್ರು ಬೈತಾಳಪ್ಪ, ಅದಕ್ಕೆ ನಾವು ಹೋಗಂಗಿಲ್ಲ ಮನೆಯಾಗ. ಅವಾಗ ತಂದೆ ಬಹಳ ಬುದ್ಧಿವಂತಿದ್ದವ ಅಂತಾನೆ. ಇಲ್ಲಮ್ಮ, ಕೊಟ್ಟ ನೀವು ಮನೆಗೆ ಕೊಟ್ಟೋ ಕುಲ ಬರುತ್ತೋ, ಅದಕ್ಕೆ ಅಲ್ಲೇ ಬದುಕು ಮಾಡಬೇಕು. ಕಷ್ಟಗಳು ಬರುವುದು ಸಹಜ. ಯಾರ ಮನೆ ಒಳಗೆ ಕಷ್ಟಗಳಿಲ್ಲ ಹೇಳು. ಎಲ್ಲರ ಮನೆ ಒಳಗೆ ಕಷ್ಟಗಳ ಸರಮಾಲಿಗಳೇ ತುಂಬಿಕೊಂಡಾದ. ಮನೆಯಿಂದ ಬಳಿಕ ಕಷ್ಟಗಳ ಸರಮಾಲೆ ಒಂದಿಲ್ಲ ಒಂದರೊಳಗ ಮನೆ ಕಷ್ಟಗಳಿಂದ ತುಂಬಿಕೊಂಡದ, ದುಃಖದಿಂದ ತುಂಬಿಕೊಂಡದ. ಆ ದುಃಖ ಕಷ್ಟಗಳನ್ನೇ ಸುಖವನ್ನಾಗಿಸಿಕೊಂಡು ನಾವು ಸಂಸಾರಸ್ಥರು ನಡೆಸಕತ್ತೀವಿ. ಅದಕ್ಕೆ ಹಂಗಲ್ಲ ಅನ್ಬೇಡವಾ, ಹೋಗು ಅಂದ. ಇಲ್ಲಪ್ಪ ಹೋಗಂಗಿಲ್ಲ, ಸತ್ರಲೆಸ್ ಆಯ್ತೀನಿ, ಹೋಗಂಗಿಲ್ಲ ಅಂತ ತಿಳ್ಕೊಂಡಂದು. ಇಲ್ಲವಾ, ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ, ನೀ ಗಂಡ ಮನೆಗೆ ಹೋಗಬೇಕು ಅಂತ ತಿಳ್ಕೊಂಡು ಏನೇ ಹೇಳಿದ ಬಳಿಕ ಅವಾಗ ಅಂತಾಳ, ಆಯ್ತಪ್ಪ ಹೋಗ್ತೀನಿ ಅಂದ. ಆದ್ರೆ ಹೊಕ್ಕೀನಿ, ಆದ್ರೆ ಹೀಗೆ ಹೋಗಂಗಿಲ್ಲ ಅಂದ. ಮತ್ತೆ ಯಾವಾಗ ಹೊಕ್ಕಿದಿ, ನಮ್ಮ ಮತ್ತೆ ಸತ್ರ ಹೊಕ್ಕೀನಿ ಅಂದ್ಲಕ್ಕೆ. ನಮ್ಮ ಮತ್ತೆ ಸತ್ರ ಹೊಕ್ಕೀನಿ ಅಂದ್ಲು. ಅವಾಗ ಅವನ ಅಂತ ತಿಳ್ಕೊಂಡ ಡಾಕ್ಟ್ರ್ ಇದ್ದ ಅವನು. ನಿಮ್ಮ ಮತ್ತೆ ಸಾಯ್ಬೇಕಲ್ಲದಲ್ಲ. ಸಾಯ್ಬೇಕವ, ಸಾಯ್ಬೇಕಪ್ಪ. ಅವು ಹಂಗಾರೆ ಒಂದು 30 ಗುಳಿಗೆ ಕೊಡ್ತೀನಿವ, ಇವನು ತೊಗೊಂಡು ಹೋಗು, ನಿಮ್ಮ ಮತ್ತಿಗೆ ಗೊತ್ತಿಲ್ದಂಗೆ 30 ಗುಳಿಗೆ ಹಾಕು. 30 ಗುಳಿಗೆ ಹಾಕು. 30 ಗುಳಿಗೆ ಹಾಕಿದ್ರೆ ನಿಮ್ಮತ್ತಿ ನಿಮ್ಮತ್ತಿ ಅಲ್ಲಿಗೆ ಬರ್ಸ್ತಾಳೆ. ಒಂದಿನ ಸಾಯ್ತಾಳೆ. ನೀ ಆರಾಮಾಗಿರಂತಿ ಅಂತ ತಿಳ್ಕೊಂಡಂದು ಬಳಿಕ ಆ ಹೆಣ್ಮಗಳಿಗೆ ಖುಷಿ ಆಯ್ತು. ನೋಡ್ಯವ, ಆಯ್ತು ಬಿಡ ಅಂತ ತಿಳ್ಕೊಂಡಂದು. ಈ ಕನ್ಯಾ ಕೊಡ್ಬೇಕಾದ್ರೆ ಹಂಗೆ ಕೇಳ್ತೈತ್ರಿ ಮಂದಿ ಎಲ್ಲ, ಏನು ಅತ್ತಿಮ್ಮ ಅವ್ರು ಅದಾರನು, ಅತ್ತಿಮ್ಮ ಅವ್ರ ಅದಾರ ಅಂತ ತಿಳ್ಕೊಂಡ ಮೊದಲಿಗೆ ಕೇಳ್ತೈತಿ. ಅತ್ತಿಮ್ಮ ಅವ್ರ ಮನೆಯಾಗ ಫೋಟೋಕ್ಕೆ ಹೂವಿನಾರ ಹಾಕಿದ್ರಪ್ಪ ಅಂದ್ರೆ ಭಾಳ ಚಲೋ ಆತಪ್ಪ. ಎಷ್ಟು ಜಗತ್ತ ಏನು ಕತ್ತಿ. ಹಿಂದಿನ ಕಾಲದಾಗ ಮಂದಿಲ್ಲ ಅಂತಿದ್ರಂತ, 8 ಎತ್ತಿನ ಒಕ್ಕಲ್ತರ ಇರಬೇಕು, ಅಷ್ಟು ಮಂದಿ ಕೂಡೇ ಇರಬೇಕು, ಆ ಮನೆ ಒಳಗೆ ನನಗೆ ಕೊಡ್ಬೇಕಂತ ತಿಳ್ಕೊಂಡು ಹೆಣ್ಮಕ್ಳೆಲ್ಲ ಅಂತಿದ್ರಂತ. ಹಿಂದಿನ ಕಾಲದಾಗ ಅಂತಿದ್ರಂತ, 8 ಎತ್ತಿನ ಒಕ್ಕಲ್ತನ ಇರಬೇಕು, ಆ ಮನೆಗೆಲ್ಲ ಇರ್ತಕ್ಕಂಥ ಅಣ್ಣ ತಮ್ಮಳು ಬಂಧು ಬಾಂಧವರು ಎಲ್ಲರೂ ಕೂಡೇ ಇರಬೇಕು, ಅಂಥ ಮನೆಗೆ ನನಗೆ ಕೊಡ್ರಿ ಅಂತ ತಿಳ್ಕೊಂಡು ಅವಾಗ ಅಂತಿದ್ರಂತ. ಈಗ ಅನ್ನಂಗಿಲ್ಲ. ಈಗೇನಂತಾರೆ, ಅತ್ತೆ ಮಾವ ಸತ್ತಿರಬೇಕು, ಒಬ್ಬನೇ ಮಗ ಇರಬೇಕು, ಅವಗೂ ನೌಕರಿ ಇರ್ಬೇಕು. ಮತ್ತು ಹಂಗಲ್ಲ, ಒಬ್ಬನೇ ಮಗ ಇರಬೇಕು, ನೌಕರಿ ಇರಬೇಕು, ಅವಾಗಂತವ್ರಿಗೆ ಮಗ ನಾವು ಕನ್ಯಾ ಕೊಡ್ಬೇಕಂತಾರೆ. ಎಷ್ಟು ವಿಚಿತ್ರ. ಆ ಹೆಣ್ಮಗಳು ಏನಾಕೈತಿ ನೋಡುವ, ನಿನಗೆ 30 ಗುಳಿಗೆ ಕೊಡ್ತೀನಿ, ನಿಮ್ಮ ಅತ್ತಿಗೆ ಗೊತ್ತಾಗಲಾರ್ದಂಗೆ ನೀ ಏನು ಮಾಡಬೇಕು, ದಿನ ಒಂದು ಗುಳಿಗೆ ಹಾಕ್ಬೇಕು. ಆಯ್ತಪ್ಪ ಹಾಕ್ತೀನಿ ಅಂತ ತಿಳ್ಕೊಂಡು ಅಂದ್ರೆ ಗುಳಿಗೆ ತೊಗೊಂಡು ಬರೋಕತ್ತಿದ. ಒಂದು ಮಾತು ಹೇಳಿದ ತಂದು, ನೋಡುವ, ನಿಮ್ಮ ಅತ್ತಿಯನ್ನು ಅಷ್ಟು ಪ್ರೇಮದಿಂದ ನೋಡ್ಬೇಕು, ಅಷ್ಟು ಅನನ್ಯದಿಂದ ನಿನಗೆ ಕಾಣಬೇಕು. ಆಯ್ತಪ್ಪ ಅಷ್ಟೇ ಆಗಲಿ ಅಂತ ತಿಳ್ಕೊಂಡು ಅಂದು ಅವಾಗ ಗುಳಿಗೆ ತೊಗೊಂಡು ಬಂದು ಮುಂಜಾನೆ ಬಂದಿದ್ಲಲ್ಲ, ತವ್ರ ಮನೆಗೆ ಬಂದಿದ್ದು. ಒಳ್ಳೆ ಸಾಯಂಕಾಲ ಹೊತ್ತು ಕಟ್ಟಿ ಮೇಲೆ ಕೂತ್ಕೊಂಡಿದ್ಲ ಅತ್ತಿ, ಕೈ ಕದ್ಕೊಂಡು ಹಿಂಗೆ ಕೂತ್ಕೊಂಡಿದ್ಲ.
ಬಂದ್ಲಿಕ್ಕೆ ಈಕೆ ಬರೋದು ನೋಡಿದ ಬಳಿಕ ಅತ್ತಿಗೆ ಸಂಕಟ ಆಯ್ತು. ಯವ್ವ ಅನ್ಲಕ್ಕಿ ಹೋಗಿತ್ತಿದ ರಾಕ್ಷಸಿ ಬಂತಿದ್ದು ಗವಾಕ್ಷಿ ಅನ್ಲಾಕಿ. ಹೆಂಗೆ ಮಾಡ್ಬೇಕು ಅನ್ಲಾಕಿ. ಆ ಸೊಸಿ ಯಾರನ್ನ ಮಾತಾಡಿಸ್ಲಿಲ್ಲ ರೀ. ಅತ್ತೆ ಗಂಡ ಬಡ ಬಡ ಹೋದ್ಲು, ಮುಸುರಿ ತಿಕ್ಕಿದ್ಲು, ಮನೆಯಾಗೆಲ್ಲ ಚಾ ಮಾಡಿದ್ಲು, ಎಲ್ಲ ಮುಂದೆ ಮನೆ ಮುಂದೆ ರಂಗೋಲಿ ಹಾಕಿದ್ಲು. ಹಾಕಿ ರಾತ್ರಿ 8 ಗಂಟೆ ಆಯ್ತು. ಎಲ್ಲರಿಗೆ ಅಡುಗೆ ಮಾಡಿ ಉಣಿಸಿದ್ಲು. ಉಣಿಸಿದ್ಲು. ಬೆಳಗಿನ ಜಾವ 5 ಗಂಟೆಗೆ ಎದ್ಲು. ಮನೆ ಮುಂದೆಲ್ಲ ಸರಣೆ ಮಾಡಿ ರಂಗೋಲಿ ಹಾಕಿ ಅತ್ತಿ ಇನ್ನು ಹಾಸಿಗೆಗೆ ಮಲ್ಕೊಂಡಿದ್ಲು. ಮಲ್ಕೊಂಡದ್ರಾಗ ಅತ್ತೆ 5 ಗಂಟೆ ಅನ್ನೋದ್ರಾಗ ಹೋಗಿ ಅತ್ತಿ ಬೇಗ ಹಾಸಿಗೆಗೆ ಹೋಗಿ, ಅತ್ತೆ ಅವ್ರ ಹೇಳ್ರಿ ಚಹಾ ತಂದೀನಿ ಅನ್ಲಕ್ಕಿ. ಯವ್ವ ಅನ್ಲಕ್ಕಿ. ಏನಿದು ನಿನ್ನ ತವ್ರ ಮನೆಗೆ ಹೋಗೈತೆ ಅಂದ ಬಳಿಕ ಇವತ್ತೇನು ಬದಲಾವಣೆ ಆಗೈತಿದು ಎಷ್ಟು ಅಂತ ತಿಳ್ಕೊಂಡು ಅದು ಖುಷಿ ಆತ್ರಿ. ಕೌದೆ ಕುತ್ಕೊಂಡು ಅದು ಗೊತ್ತಿಲ್ಲ ಗುಳಿಗೆ ಹಾಕತ್ತೇಳಂತೇಳಿ ಅದಕ್ಕೆ ಭಾಳ ಖುಷಿ ಆಗ್ಯದಂತು. ಅದು ಅಂತ ತಿಳ್ಕೊಂಡು ಅದು ಆಸೆ ಕೂತ್ಕೊಂಡು ಚಹಾ ಕುಡಿದು ಒಂದು ಅರ್ಧ ಗಂಟೆ ಆಗಿತ್ತು. ಕುಂದ್ರದ್ರಾಗ ಮತ್ತು ಬಂದು ಅತ್ತೆಯವರ ಬಿಸಿನೀರು ಕಾಸಿನಿ ಬರ್ರಿ ಜಳಕಕ್ಕೆ ಅನ್ಲಕ್ಕಿ. ಜಳಕ ಮಾಡಿಸಿ ಇನ್ನೇನು ಪೂಜೆ ಮಾಡ್ಕೊಂಡು ಹಿಂಗೆ ಬರೋದ್ರಾಗ ಅತ್ತೆಯವರ ಉಪ್ಪಿಟ್ಟು ಮಾಡೀನಿ ಬರ್ರಿ ಅನ್ಲಕ್ಕಿ. ಉಪ್ಪಿಟ್ಟು ಮಾಡಿ ಬರ್ರಿ ಅಂದ ಬಳಿಕ ಅವಾಗ ಅದು ಗೊತ್ತಿಲ್ಲ ಇಷ್ಟು ಉಪಚಾರ ಮಾಡ್ತೈತಿ ಅದಕ್ಕಂತ ತಿಳ್ಕೊಂಡು ಗೊತ್ತಿಲ್ಲ. ಆ ಉಪ್ಪಿಟ್ಟಿನಾಗ ಒಂದು ಗುಳಿಗೆ ಹೋಗಲ್ರಿ. ಗುಳಿಗೆ ಬಿತ್ತು. 1 ದಿನ ಹಾಕಿದ್ಲು, 2 ದಿನ ಹಾಕಿದ್ಲು, 3 ದಿನ ಹಿಂಗೆ ಎಷ್ಟು ಪ್ರೇಮದಿಂದ ಮಾಡಾಕತ್ತಿಲ್ಲ. ಆಯ್ತು ಅಂದ್ಲು ಎಷ್ಟು ಜೀವ ಮಾಡ್ತೈತಿ ನನ್ನ ಅನ್ಲಕ್ಕಿ. 2 ಜೀವ ಮಾಡೋದು ಹಿಂಗೆ 15 ದಿನ ಕಳೀತ್ರಿ. ಹಿಂಗೆ 15 ದಿನಗಳ ಆದ ಬಳಿಕ ಅತ್ತಿ ಏನಂತ ತಿಳ್ಕೊಂಡಂದ್ಲು ಎಷ್ಟು ಜೀವ ಮಾಡ್ತೈತಿ, ಎಷ್ಟು ಕೆಲಸ ಮಾಡ್ತೈತಿ. ಆ ಸೊಸಿಗೆ ಕತ್ತಿದ್ಲು, ತಂಗಿ ಇವತ್ತು ನೀನೇನು ಕೆಲಸ ಮಾಡೋದು ಬೇಡ, ರೊಟ್ಟಿನ ನಾನಾ ಮಾಡ್ತೀನಿ, ಪಲ್ಯನ ನಾನಾ ಮಾಡ್ತೀನಿ, ನಾನು ನೋಡಕತ್ತೀನಿ. 15 ದಿನದ ಹೊತ್ತಾತ ನನ್ನ ಕೆಲಸನ ಬಿಡಿಸಿದ್ವೆ, ಅದಕ್ಕೆ ಇವತ್ತೊಂದಿನ ನಾ ಮಾಡ್ತೀನಿ ತಂಗಿ, ನೀನು ಆರಾಮ್ ಕುಂದ್ರು. ಆ ಹೆಣ್ಮಗಳು ಅಂದ್ಲು, ಯವ್ವ ನೀ ಆರಾಮ್ ಕುಂದ್ರು ನಾನು ತಿಳ್ಕೊಂಡ್ರೆ ನಾನು ಹೆಂಗೆ ಗುಳಿಗೆ ಹಾಕ್ಲಿ ಅಂದಕ್ಕೆ. ನಾನು ಹೆಂಗೆ ಗುಳಿಗೆ ಹಾಕ್ಲಿ ಅಂತ ತಿಳ್ಕೊಂಡಂದ್ಲು. ಆದ್ರೆ ಅಡುಗೆ ಆಕೆ ಮಾಡಿದ್ಲು, ರೊಟ್ಟಿ ಆಕೆ ಮಾಡಿದ್ಲು, ಪಲ್ಯ ಆಕೆ ಮಾಡಿದ್ಲು. ಆದ್ರೆ ಹೆಂಗೋ ಹಿಂಗೋ ಮಾಡಿ ಅತ್ತಿ ಹುಣ್ಣೋದ್ರಾಗ ಒಂದು ಗುಳಿಗೆ ಹೊಗದ ಬಿಟ್ಲು ಆಕೆ. 20 ದಿನ ಕಳೀತು ನೋಡ್ರಿ. 20 ದಿನಗಳ ಕಳೆದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಅತ್ತಿಯ ಮನಸ್ಸು ಪರಿವರ್ತನೆ ಆಗೈತಿ. ಶರಣ್ರಿ, ಅತ್ತಿಯ ಮನಸ್ಸು ಪರಿವರ್ತನೆ ಆಗಿದೆ, ಸೊಸೆಯ ಮನಸ್ಸು ಪರಿವರ್ತನೆ ಆಗ್ಯದ. ಸೊಸೆ ಅಂತಾಳ, ನಾನು ಹುಟ್ಟುವುದಕ್ಕಿಂತ ಮೊದಲ ನಾನು ತಾಯಿಯನ್ನ ಕಳೆದುಕೊಂಡವಳು. ನಾನು ಹುಟ್ಟುವುದಕ್ಕಿಂತ ಮೊದಲಂದ್ರೆ ನನಗೆ ಜನ್ಮ ನೀಡಿದ ಬಳಿಕ ನನ್ನ ತಾಯಿ ತೀರಿಕೊಂಡು ಹೋಗ್ಯಾಳ. ನನಗೆ ಮತ್ತೆ ತಾಯಿಯ ರೂಪವನ್ನು ನೋಡಿಲ್ಲ. ನಾನು ಈ 20 ದಿನದೊಳಗೆ ನಾನು ಏನಂತ ತಿಳ್ಕೊಂಡಂದ್ರೆ ನನ್ನ ತಾಯಿಯ ರೂಪವನ್ನು ನಾನು ಕಾಣಕತ್ತೀನಿ ಅಂತಾಳ. ಶರಣ್ರಿ, ಸೊಸಿಯಾದವಳು ಅತ್ತಿಯನ್ನು ಏನಂತಾಳ, ನನ್ನ ಅತ್ತಿಯ ರೂಪದೊಳಗೆ ನನ್ನ ತಾಯಿಯನ್ನು ನೋಡಾಕತ್ತೀನಿ. ಈಗ 20 ದಿನಗಳ ಪರ್ಯಂತರ ಗುಳಿಗೆಯನ್ನು ಹಾಕೀನಿ. ಇನ್ನು 10 ದಿನ ಗುಳಿಗೆ ಹಾಕಿದ್ರೆ ನಾ ಮತ್ತೆ ಸಾಯ್ತಾಳ. ನಾ ಗುಳಿಗೆ ಹಾಕಲ್ಲ ಅಂತಾಳ. ನಾ ಗುಳಿಗೆ ಹಾಕಲ್ಲ ಅಂತ ತಿಳ್ಕೊಂಡಂತಾಳ. 20 ದಿನ ಸ್ಲೋ ಫೈಸನ್ ಟ್ಯಾಬ್ಲೆಟ್ಸ್. ಶರಣ್ರು, ವಿಷದ ತುಂಬಿರುವಂಥ ಗುಳಿಗೆಗಳನ್ನು ಅವಾಗ 20 ದಿನ ಹಾಕಿನಿ. ಇನ್ನು 10 ದಿನ ಹಾಕಿದ್ರೆ ನಾನು ಹತ್ತಿ ಸಾಯ್ತಾಳೆ. ನಾನು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕಂತಾಳ. ನಾನು ಹಾಕಿರುವಂಥ ಗುಳಿಗೆ ಇನ್ನು ನನ್ನ ಹತ್ತಿ ಸಾಯ್ತಾಳ. ನಾ ಹಾಕಂಗಿಲ್ಲ ಇನ್ನು 10 ದಿನ. ನಮ್ಮ ಅತ್ತಿ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ತಿಳ್ಕೊಂಡು ಹೇಗಾದ್ರೂ ಮಾಡಿ ನಮ್ಮ ಅತ್ತಿಯನ್ನು ಉಳಿಸ್ಕೋಬೇಕು. ನಮ್ಮ ಅತ್ತಿ ಎಲ್ಲ ಇವಳು ನನ್ನ ಪಾಲಿನ ತಾಯಿ ತಂಗದಳ ಅಂತ ತಿಳ್ಕೊಂಡು ಓಡಿ 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 ಬಂದು ತಂದೆ ಹತ್ರ ಬಂದು ಹೇಳಕತ್ತಿಲ್ಲಂತ. ಅಪ್ಪ ಅಂತ ತಿಳ್ಕೊಂಡಂದ್ಲಂತ. ಯಾಕೆ ಮಗಳ ಏನಾತು? ಜಗಳ ಆಡಕತ್ತೀರೇನು? ಜಗಳ ಮಾಡಕತ್ತೀರೇನು? ಇಲ್ಲಪ್ಪ. ಮತ್ತೆ ಯಾಕೆ? ಇಪ್ಪ ನೀ ಕೊಟ್ಟಿರುವ ಗುಳಿಗೆಯನ್ನು 20 ಗುಳಿಗೆ ಹಾಕಿನಿ. ಇನ್ನು 10 ಗುಳಿಗೆ ಹಾಕಿದ್ರೆ ನಮ್ಮ ಮತ್ತೆ ಸಾಯ್ತಾಳೆ ನನ್ನಪ್ಪ. ನಾನು 10 ಗುಳಿಗೆ ಹಾಕಲ್ಲ. ಆದ್ರೆ ನಮ್ಮ ಮತ್ತೆ 20 ಗುಳಿಗೆ ಹಾಕಿನಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿ ನಮ್ಮ ಮತ್ತೆ ಸತ್ತಿಗಿದ್ರೆ ನನಗೆ ಬಹಳ ದುಃಖ ಆಗತ್ತೆಪ್ಪ. ನನ್ನ ತಾಯಿಯ ರೂಪವನ್ನು ನನ್ನ ಹತ್ತಿಯ ರೂಪದೊಳಗೆ ನಾನು ಕಂಡೀನಿ. ಅದಕ್ಕೋಸ್ಕರ ನನ್ನ ಹತ್ತಿಯನ್ನು ನೀವು ಹೇಗಾದರೂ ಮಾಡಿ ಉಳಿಸ್ಕೊಡ್ಬೇಕು. ನನ್ನ ಹತ್ತಿಯನ್ನು ನೀನು ಹೇಗಾದ್ರೂ ಮಾಡಿ ಉಳಿಸ್ಕೊಡ್ಬೇಕಂತ ತಿಳ್ಕೊಂಡಂದಾಗ ಆ ಕ್ಷಣದೊಳಗನೆ ಅವಾಗ ತಂದೆ ಅಂತಾನ ಇಳಕತ್ತಿದ, ನಿಮ್ಮ ಅತ್ತೆ ಸಾಯಂಗಿಲ್ಲ ಹೋಗು ಅಂದ. ಗಾಬರಿ ಅಲ್ಲ ಹೆಣ್ಮಗಳು. ಯಪ್ಪ, ನೀವು ಕೊಟ್ಟ ಗುಳಿಗೆ ಇನ್ನು 10 ಗುಳಿಗೆ ಹಾಕಿ ಸಾಯ್ತಿದ್ಲ, ಮತ್ತೆ ಏನು ಹೇಳಕತ್ತಿದಿ?
ಇಲ್ಲಿ ಹೋಗು ನಿಮ್ಮ ಮತ್ತೆ ಸಾಯಂಗಿಲ್ಲ. ಹೆಂಗೆ ಹೇಳ್ತೀವಿ ಸಾಯಂಗಿಲ್ಲ ಅಂತೇಳಿ? ಯಾವುದೇ ಒಬ್ಬ ವೈದ್ಯ ಒಬ್ಬ ಡಾಕ್ಟರ್ ಆಗಲಿ ಸಾಯುವಂಥ ಗುಳಿಗೆಯನ್ನು ಯಾರಿಗೂ ಕೂಡ ಕೊಡುವುದಿಲ್ಲಮ್ಮ. ನಾನು ಕೊಟ್ಟಿರುವಂಥ ಗುಳಿಗೆ ನಿಮ್ಮ ಅತ್ತೆಗೆ ಸಾಯಿಲಿ ಅಂತ ಕೊಟ್ಟಿರ್ತಕ್ಕಂಥ ಗುಳಿಗೆ ಅಲ್ಲ, ಅವು ಬಿ ಕಾಂಪ್ಲೆಕ್ಸ್ ಗುಳಿಗೆ ಅದಾವ. ನಿಮ್ಮ ಅತ್ತೆ ಸಾಯಂಗಿಲ್ಲ, ಹೋಗು. ಯಾವ ಗುಳಿಗ್ರಿ? ಬಿ ಕಾಂಪ್ಲೆಕ್ಸ್ ಟಾನಿಕ್ ಗುಳಿಗೆ ಅದಾವ, ಹೋಗು, ನಿಮ್ಮ ಅತ್ತೆ ಸಾಯಂಗಿಲ್ಲ. ಅವಾಗ ಉಶ್ಯಪ್ಪ ಅಂದಾಗೆ, ಯವ್ವ ನಮ್ಮ ಅತ್ತೆ ಮಾತು ಕೇಳಂಗಿಲ್ಲ ಬಿಡ್ರಿ, ಚಲೋ ಹೇಳಿದ್ರೆ ನಾಳಿಂದ ನಾವು ಒಂದು ಗುಳಿಗೆ ಹಾಕ್ತೇವೆ ನಮ್ಮ ಅತ್ತಿಗೆ. ನಮ್ಮ ಅತ್ತಿನ ಹಿಂಗೆ ಮಾಡಾಕತ್ತೆ ತಡ್ರಿ, ನಾಳಿಂದ ಗುಳಿಗೆ ಹಾಕೋನಂದ್ರೆ ಅವಾಗಂತಾಳ, ಸ್ವರ್ಗದಂತೆ ನರಕದಂತಿರುವಂಥ ಮನೆಯನ್ನು ಸ್ವರ್ಗದಂತೆ ಕಂಡಬಳು ಸೊಸೆ. ಅದಕ್ಕೆ ಈ ಓಣಿ, ಈ ಮನೆಯನ್ನು, ಈ ಮನಸ್ಸನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಗುಣವಂತಿಯಾಗಿ ಬಾಳಿ. ಹೇ ಪರಮಾತ್ಮನೇ, ನೀನು ಭೂಲೋಕದೊಳಗೆ ಹೋಗಿ ಅವತರಿಸಬೇಕು ಅಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ ಇದ್ದಾನೆ. ಪರಮಾತ್ಮನನ್ನು ಹೋಗಿ ಕೇಳಾಕತ್ತಿದ, ಹೇ ಪರಮಾತ್ಮನೇ, ಭೂಲೋಕದೊಳಗೆ ಹೋಗಿ ನೀನು ಅವತಾರ ಮಾಡಬೇಕು, ನೀ ಅವತರಿಸ್ಬೇಕಪ್ಪ. ಅಧರ್ಮ ತಾಂಡವಾಡ್ತಾ ಇದೆ, ಅನ್ಯಾಯ ಹೆಚ್ಚಾಗಿದೆ, ಅಸತ್ಯದಿಂದ ನಡೀತಾ ಇದ್ದಾರೆ ಜನರೆಲ್ಲ, ಅದಕ್ಕೆ ನೀವು ಹೋಗಿ ಹೀಗೆ ಅವತಾರವಾಗಬೇಕು ಭೂಲೋಕದೊಳಗ ಅಂತ. ಅವಾಗ ಅಲ್ಲಿರುವಂಥ ಪರಿವಾರ ಭಾಳಷ್ಟು ಋಷಿಮುನಿಗಳಿದ್ದರು, ಶಿವಪುಂಗವರು ಇದ್ದರು. ಎಲ್ಲರೂ ಕೂಡ ಅಂತಾರೆ, ಶಿವನೇ ಹೋದ ಬಳಿಕ ನಾವೇನು ಮಾಡಬೇಕು ಅಂತಾರವರು. ಶಿವನ ಹೋದ ಬಳಿಕ ಶಿವನ ಸಭೆ ಅಂದರೆ ಕೈಲಾಸಭೆ ಬರಿದಾಗಿ ಹೋಗ್ತದ, ನಾವೇನು ಮಾಡ್ಬೇಕಂತ ತಿಳ್ಕೊಂಡಂದಾಗ ಅವಾಗ ಅವರು ಹೇಳಕತ್ತಿದ್ರಂತ, ಇಲ್ಲಪ್ಪ ನಾವು ಹೋಗೋದಕ್ಕಿಂತ ಮೊದಲ ನೀವ ಹೋಗ್ರಿ ಭೂಲೋಕದಕ್ಕೆ ಅಂದ್ರಂತ. ಬಸವಣ್ಣನವರು ಬರುವುದಕ್ಕಿಂತ ಮೊದಲು, ವಿಶ್ವಗುರು ಬಸವಣ್ಣನವರು ಬರುವುದಕ್ಕಿಂತ ಮೊದಲು 770 ಅಮರ ಗಣಗಳು ಈ ಭೂಮಿ ಮೇಲೆ ಅವತಾರ ಆತಂತ. ಶರಣರ ಬಸವಣ್ಣವರು ಬರುವುದಕ್ಕಿಂತ ಮೊದಲ 770 ಮಂದಿ ಅಮರ ಗಣಗಳು ಈ ಭೂಮಿ ಮೇಲೆ ಅವತಾರವಾಯ್ತಂತ. ಹಾಗೆ ಶಿವನ ಅವತಾರವೇ ಸದ್ಗುರು ಸಿದ್ಧಾರೂಢರು ಈ ಭೂಮಿ ಒಳಗೆ ಬರುವುದಕ್ಕಿಂತ ಪೂರ್ವದೊಳಗೆ ಅನೇಕ ಸತ್ಪುರುಷರು ಈ ಭೂಮಿ ಒಳಗೆ ಅವತಾರವಾಗಲಿ ಅಂತ ತಿಳ್ಕೊಂಡು ಅವಾಗ ಆಜ್ಞೆಯನ್ನು ಮಾಡಿದ್ರಂತ. ಯಪ್ಪ ನಾವು ಹೋಗುವುದಕ್ಕಿಂತ ಮೊದಲ ನೀವೇ ಹೋಗ್ರಿ ಮೊದಲ ಅಂದ್ರಂತ. ಅಲ್ಲಿರ್ತಕ್ಕಂಥವರು ಒಂದಿಷ್ಟು ಮಂದಿ ರುದ್ರ, ಸಣ್ಮುಖ, ಗಣಪತಿ ಎಲ್ಲರೂ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನಂತಾರೆ, ನಾವು ಹೋಗೋದಕ್ಕಿಂತ ಮೊದಲ ನೀವು ಅವತಾರವಾಗಲಿ ಅಂತ ತಿಳ್ಕೊಂಡಂದ್ರಂತ. ಯಾರು? ಸಣ್ಮುಖನ ಅವತಾರ ಬಿಜಾಪುರದೊಳಗೆ ಸಣ್ಮುಖ ಶಿವಗಿಗಳು ಅಂತ ತಿಳ್ಕೊಂಡು ಆಗಿ ಹೋದ್ರಂತ. ಶರಣರ ಸಣ್ಮುಖ ಶಿವಗಿಗಳು ಅಂತ ತಿಳ್ಕೊಂಡು ಆಗಿ ಹೋದರು ಅವರು. ಮತ್ತು ಅದೇ ಒಂದು ಹುಬ್ಬಳ್ಳಿ ಒಳಗೆ ರುದ್ರ ಅವತಾರ ಅಂತ ಕರೀತಾರೆ, ಜಡಪ್ಪ ಸ್ವಾಮಿಗಳು ಅಂತ ತಿಳ್ಕೊಂಡು ಹಾಗೆ ಹೋದರು. ಅವ್ರು ಹೆಂಗಿದ್ರು ಅಂತ ತಿಳ್ಕೊಂಡಂದ್ರೆ, ಒಬ್ಬ ಸಿದ್ಧಾರೂಢರ ಹತ್ರ ಸೇವೆ ಮಾಡಿದ ದೇಸಾಯಿ ಸೇವೆ ಮಾಡಕತ್ತಿದ್ದ. ಗುರುವಿನ ಹತ್ರ 12 ವರ್ಷ ಆ ಗುರುಗಳು ಹೆಂಗೆ ಹೇಳ್ತಾರ ಆ ರೀತಿ ಒಳಗೆ ಸೇವೆ ಮಾಡಬೇಕಂತ 12 ವರ್ಷಗಳ ಪರ್ಯಂತರ ಸೇವೆ ಮಾಡಿಸ್ಕೋತಾರೆ ಗುರುಗಳು. ಎಲ್ಲೇ ಹಿಂದಿನ ಕಾಲದ ವೇದ ಉಪನಿಷತ್ ಕಾಲದಿಂದ ಅವಾಗಲಿಂದಲೇ ಏನಂತ ತಿಳ್ಕೊಂಡ್ರೆ, ನಾವು ಏನಾದರೂ ವಿದ್ಯೆ ಪಡಿಬೇಕು, ಬ್ರಹ್ಮಜ್ಞಾನ ಪಡ್ಕೋಬೇಕಂತ ತಿಳ್ಕೊಂಡ್ರೆ ಗುರುಗಳ ಹತ್ರ ಹೋಗಿ 12 ವರ್ಷಗಳ ಪರ್ಯಂತರ ಅವರು ಹೇಳುವಂಥ ಸೇವೆಯನ್ನು ನಾವು ಮಾಡಬೇಕು. ಹಂಗೆ ಅವ ದೇಸಾಯಿ ಅಂದಂತ, ಸಿದ್ಧಾರೂಢರಿಗೆ ಎಂದಂತ, ಯಪ್ಪ 12 ವರ್ಷ ಮುಗಿದು 13 ವರ್ಷ ಸೇವೆ ಮಾಡಿ ನನಗೇನೇನಿಲ್ಲ ಅಂತ ತಿಳ್ಕೊಂಡಂತ ದೇಸಾಯಿ. 12 ವರ್ಷ ಮುಗಿದಾವ, 13 ವರ್ಷ ಆತು, ಈಗ ನಾ ಸೇವೆ ಮಾಡಕತ್ತಿ, ನನಗೇನೇನಿಲ್ಲ ಅಂತ ತಿಳ್ಕೊಂಡನ್ನಕತ್ತೀನಿ ನಾನು ಅಂದ ಬಳಿಕ ಅವಾಗ ಸಿದ್ಧಾರೂಢರು ಅಂದ್ರಂತ, ದೇಸಾಯಿ ಅಲ್ಲಿ ಜಡೆಪ್ಪ ಮಠ ಅಂತ ತಿಳ್ಕೊಂಡೈತೆ, ಜಡೆಪ್ಪ ಮಠಕ್ಕೆ ಹೋಗು, ಅಲ್ಲಿ ಜಡೆಪ್ಪ ಅಂತ ತಿಳ್ಕೊಂಡದಾನ, ಅವನು ಸ್ವಲ್ಪ ಭೇಟಿಯಾಗಿ ಬಾ ಹೋಗಣ್ಣಂತ. ಅವನು ಸ್ವಲ್ಪ ಭೇಟಿಯಾಗಿ ಬನ್ನಿ, ಹೋಗಿ ಬಾ ಅಂತ ತಿಳ್ಕೊಂಡಂತ. ಅವಾಗ ದೇಸಾಯಿ ಏನು ಮಾಡಿದ ಅಂತ ತಿಳ್ಕೊಂಡ್ರೆ, ಹಿಂಗೆ ಹೋದ ಜಡೆಪ್ಪನ ಮಠದ ಮುಂದೆ ಅಂಗಳದಾಗ ಬರೋಕ್ಕಿಂತ ಮುಂಚಿತವಾಗಿ ಜಡೆಪ್ಪ ಏನು ಅನ್ನಕತ್ತಿದ, ಬಾಯಾಗಿ ಏನು ಶಬ್ದ ಬರ್ತಾವ, ಒಂದು ಶಬ್ದ ಡಿಕ್ಷನರಿಗೆ ಇಲ್ಲದ ಶಬ್ದಗಳು ಬೇಯಕತ್ತಿದನ್ರಿ ಅವ. ಕಾಳ ಬಡ್ಡಿ ಮಗನ ಬಂದೇನ ಮಗನ ಬಾಯಿಲಿ ಅನ್ನ ಒಂದು ಅಲ್ರಿ ಅವು ಡಿಕ್ಷನರಿಗೆ ಇಲ್ಲದ ಶಬ್ದನ ಇಡೀ 1 ತಾಸು ಬೈದಂತವ. ಇಡೀ 1 ತಾಸು ದೇಸಾಯಿ ಒಬ್ಬನೇ ಅಲ್ಲ, ದೇಸಾಯಿನ ಅಪ್ಪನ್ನ, ದೇಸಾಯಿನ ಅಜ್ಜನ್ನ
ಎಲ್ಲಿಂದ ಉಟ್ಕೊಂಡು ಬಂದೈತೆ ಅವನ ವಂಶವನ್ನೇ ಉದ್ಧಾರ ಮಾಡಿದಂತ ಜಡಿಯಪ್ಪ. ಒಂದು ಉಳಿಸ್ಲಿಲ್ಲಂತ ಇಡೀ ಒಂದು ತಾಸು ಬೈದಂತ. ಬೈದ ಬಳಿಕ ಒಳಗೆ ಮಠದಾಗ ನಿಂತ್ಕೊಂಡಿದ್ದ. ಏನಪ್ಪ ದೇಸಾಯಿ ಹೆಂಗೆ ಉದ್ಧಾರ ಆತನಿಲ್ಲ ಅಂದ. ಹೆಂಗಾತಂದ ನನ್ನ ದೇಸಾಯಿ ಅಪ್ಪ ಮಠದಾಗ ನಿಂತ್ಕೊಂಡಿನಿ, ಅಕಸ್ಮಾತ್ ಮಠ ಬಿಟ್ಟು ಹೊರಗೆ ಹೋಗಿದ್ರೆ ನನ್ನ ಬಾಯಾಗ ಏನು ಬರ್ತಿದ್ದು ಗೊತ್ತಿಲ್ಲ ನಂತವ. ನೀ ಏನು ಮಾತಾಡಿಯಲ್ಲ, ನಿನಕಿನ ಅಪ್ಪನಂಗೆ ಬರ್ತಿದ್ದು, ನಾ ಮಠದಾಗ ಅದೀನಿ ಅಂತ ತಿಳ್ಕೊಂಡು ಸುಮ್ಮನೆ ನಿಂತೀನಿ ಅಂತ ತಿಳ್ಕೊಂಡಂತ. ಅದಕ್ಕವ ಅನ್ನಂತ ಜಡಿಯಪ್ಪ ಅಂದಂತಲೇ, ಅದಕ್ಕಲೇ ನಿನಗೆ ನಾನು ದೇಸಾಯಿ ಎಂಬ ಅಂತ ಅಹಂಕಾರ ನಿನಗೆ ತುಂಬಿಕೊಂಡಲ್ಲೇ ನಿನಗಿನ್ನೂ ಮುಕ್ತಿ ಆಗಿಲ್ಲೇ ಮಗನ. ನೋಡಿ ಹೆಂಗೈತೆ ಅವ್ರ ಮಾತು. ನಾ ಹೇಳಕತ್ತಿಲ್ರಿ, ನಾನು ಇಡೀ ಒಂದು ತಾಸಿನೊಳಗೆ ಬೈದುದನ್ನು ನಿನಗೆಲ್ಲದ ನಾಟ್ಕೊಂಡೈತೆ ಮಗನ. ನಾನು ಮಠದ ಹೊರಗೆ ನಿಂತ್ಕೊಂಡು ನೀ ಮಾತಾಡಿದ್ರೆ ಏನೆಲ್ಲ ಮಾಡ್ತಿದ್ದೆ ಅಂತ ತಿಳ್ಕೊಂಡಂತಿದ್ದಿ. 12 ವರ್ಷ ಸಿದ್ಧಾರೂಢರು ನಿನಗೆ ಶಾಸ್ತ್ರಗಳೆಲ್ಲ ಒಂದು ಮಾತು ನಿನಗೆ ನಾಟಿಲ್ಲ ಅಲ್ಲೇ ಅಂತ ತಿಳ್ಕೊಂಡಂದ್ರಂತ. ನೋಡು, ಸಿದ್ಧಾರೂಢರು 12 ವರ್ಷಗಳ ಪರ್ಯಂತರ ಶಾಸ್ತ್ರ ಕೇಳಿರಿ, ಅದ್ರಾಗ ಒಂದು ಮಾತು ನಾಟ್ಲಿಲ್ಲೇನೋ. ನಾನು ಒಂದು ತಾಸು ಬೈದಿದ್ದನ್ನು ನಿನ್ನ ನಾಟೈತೇನು ಮಗನ. ಒಂದು ತಾಸು ಬೈದಿದ್ರೊಳಗೆ ನಿನ್ನ ನಾಟೈತೆ. 12 ವರ್ಷ ನೀನು ಶಾಸ್ತ್ರ ಕೇಳಿದ್ರೆ ನಾಟ್ಲಿಲ್ಲ ನಿನಗೆ. ಮಗನ ಒಂದು ಮಾತು ನಾಟಿತ್ತಂದ್ರೆ ನಿನಗೆ ಮುಕ್ತಿ ಆಗ್ತಿದ್ದಿಲ್ಲ ಮಗನ. ಹೋಗಿ ಅಲ್ಲಿಗೆ ಸಿದ್ಧಾರೂಢರ ಹತ್ರ ಅನ್ನಂತ. ನೋಡಿ ಹೆಂಗಿರ್ಬೇಕು ಶರಣರ, ನೋಡಿ ಹೆಂಗಿರಬೇಕು. ಶಾಸ್ತ್ರ ಪುರಾಣ ತಿಳಿಯಂಗಿಲ್ಲ ಅಂತಲ್ಲ, ನಾವು ಸೇವಾ ಮನೋಭಾವನೆ ಇಟ್ಟುಕೊಂಡು ಶಾಸ್ತ್ರ ಪುರಾಣವನ್ನು ಕೇಳಿದರೆ ತಿಳಿತದ, ಸುಮ್ಮನೆ ತಿಳಿಯಂಗಿಲ್ಲ. ನಮ್ಮೊಳಗೆ ನಾನೆಂಬ ಅಹಂಕಾರ ಬಂತು ಅಂತ ತಿಳ್ಕೊಂಡಂದ್ರೆ ಶಾಸ್ತ್ರ ತಿಳಿಯಂಗಿಲ್ಲ, ಪುರಾಣ ತಿಳಿಯಂಗಿಲ್ಲ. ಹೌದ್ರೆ? ಶಾಸ್ತ್ರ ತಿಳಿಯಂಗಿಲ್ಲ, ಪುರಾಣ ತಿಳಿಯಂಗಿಲ್ಲ. ಹೆಂಗೆ ಅಂತ ತಿಳ್ಕೊಳ್ಳಂದ್ರೆ, ಹೊಸದಾಗಿ ಒಂದು ಬ್ಯಾಟ್ರಿ ತಂದಿದ್ರಿ. ಹೊಸದಾಗಿ ಒಂದು ಬ್ಯಾಟ್ರಿ ತಂದಾಗ ಹೊಸದಾಗ ಅದು ಫಿಲಿಪ್ಸ್ ಬ್ಯಾಟ್ರಿ. ಮನೆಯಾಗ ತಂದು ನೋಡ್ತಾರೆ, ಶೆಲ್ ಬ್ಯಾಟ್ರಿ ಅದು. ಹಿಂಗೆ ಆನ್ ಮಾಡ್ತಾರೆ, ಬ್ಯಾಟ್ರಿ ಹತ್ತವಲ್ದ್ರಿ. ಏನಾಗಿರ್ಬೇಕ್ರಿ ಅದು? ಏನಾಗಿರ್ಬೇಕ್ರಿ? ಅವಾಗಂದ್ರಂತ ಇಲ್ಲ, ಅದ್ರಾಗ ಏನಂದ್ರು, ಇಲ್ಲ ಬಲ್ಪ್ ಹೋಗಿರ್ಬೇಕಂದ್ರೆ, ಬಲ್ಪ್ ಹೋಗಿರ್ಬೇಕು. ಇಲ್ಲ ಬಲ್ಪನು ಬರಬರಿತ್ತು. ಮತ್ತೊಬ್ಬ ಒಂದ, ಇಲ್ಲ ಶೆಲ್ ತಿರುಮುರು ಹಾಕ್ಯಾರ, ಶೆಲ್ಲೂ ಬರಬರಿ ಅದಾವ. ಮತ್ತೊಬ್ಬ ಒಂದ, ಇಲ್ಲ ಬ್ಯಾಟ್ರಿ ಹತ್ತವಲ್ಲ ಅಂತ ತಿಳ್ಕೊಂಡಂದ ಬಳಿಕ ಅವ ಬ್ಯಾಟ್ರಿ ಹಚ್ಚಿದಾವ, ಮಟ್ಟ ಮಧ್ಯಾಹ್ನದಾಗ ಹಚ್ಚಿನ, ಅದಕ್ಕೆ ಅದು ಬೆಳಕು ಕಾಣವಲ್ದು ಅನ್ನಂತವ. ಇಲ್ಲ ಅವ ಬ್ಯಾಟ್ರಿ ಹಚ್ಚಿದಾವ, ಮಟ್ಟ ಮಧ್ಯಾಹ್ನದಾಗ ಹಚ್ಚಿಲ್ರಿ, ಮಧ್ಯರಾತ್ರಿ 12 ಗಂಟೆಗೆ ಹಚ್ಚಿನ ಬ್ಯಾಟ್ರಿ ಹತ್ತವಲ್ದು. ಏನಾಗಿರಬೇಕು? ಶೆಲ್ಲು ತಿರುಮುರು ವಾಕ್ಯ ಅಂತ ತಿಳ್ಕೊಂಡು ಒಬ್ಬ ಒಂದ, ಇಲ್ಲ ಬಟನ್ ಹಾನ ಮಾಡಿಲ್ಲ ಅಂತ ತಿಳ್ಕೊಂಡು ಒಬ್ಬ ಒಂದ, ಇಲ್ಲ ಬಟನ್ನ ಹಾನ್ ಐತಿ. ಬಲ್ಪನು ಬರಬರಿ ಅದ, ಶೆಲ್ಲನು ಬರಬರಿ ಹಾಕ್ಯಾರ, ಬಟನ್ ಆನ್ ಐತೆ, ಆದ್ರೆ ಹತ್ತವಲ್ದು ಬ್ಯಾಟ್ರಿ. ಯಾಕೆ ಹತ್ತವಲ್ದು? ಆ ಶೆಲ್ ಇರ್ತಿದ್ದು ನೋಡ್ರಿ, ಫಿಲಿಪ್ಸ್ ಅವಾಗ ಸ್ಟೀಲಿನ ಬ್ಯಾಟ್ರಿ ಒಳಗೆ ಶೆಲ್ ಹಾಕ್ತಿದ್ರಲ್ಲ, ಆ ಶೆಲ್ಲಿನ ಮ್ಯಾಲೆಗೆ ಒಂದು ಕೆಂಪು ಟೊಪ್ಪಿಗೆ ಅಂತ ಇರ್ತಿತ್ತು ರೀ. ಅದು ಗೊತ್ತಲ್ಲ? ಆ ಕೆಂಪು ಟೊಪ್ಪಿಗಿತ್ತು ರೀ. ಆ ಶೆಲ್ ಏನಂತ ತಿಳ್ಕೊಂಡ್ರೆ, ಬ್ಯಾಟ್ರಿ ಒಳಗೆ ಏನು ಹಾಕ್ಯಾನಲ್ಲ, ಆ ಶೆಲ್ಲಿನ ಮೇಲೆ ಇರ್ತಕ್ಕಂಥ ಟೊಪ್ಪಿಗಿನ ತೆಗೆದಿಲ್ರಿ. ಅದು ಶೆಲ್ಲಿನ ಮ್ಯಾಲಿನ ಕೆಂಪು ಟೊಪ್ಪಿಗೆ ತೆಗಿಲಾರ್ದ ಹೆಂಗೆ ಬ್ಯಾಟ್ರಿ ಹತ್ತಂಗಿಲ್ಲೋ, ಹಂಗೆ ನಮ್ಮ ಒಳಗೆ ನಿಮ್ಮ ಒಳಗೆ ನಾನೆಂಬ ಅಹಂಕಾರ ತೆಗೆಯುವ ತನಕ ನಮಗೆ ಶಾಸ್ತ್ರ ಪುರಾಣ ತಿಳಿಯಂಗಿಲ್ಲ. ನೆನಪಿರಬೇಕು. ನಾನು ಅಂತಕ್ಕಂಥದ್ದು ಏನಾದರೂ ಹೋಗಬೇಕಂದ್ರೆ, ಶಾಸ್ತ್ರ ಪುರಾಣ ತಿಳಿಬೇಕಂತ ತಿಳ್ಕೊಂಡ್ರೆ ಆ ಟೊಪ್ಪಿಗೆಯನ್ನು ತೆಗೆದಾಗ ಮಾತ್ರ ತಿಳಿತದ. ಅದಕ್ಕೆ ನಾನು ದೇಸಾಯಿ ಅಲ್ಲ, ನಾನು ಕುಲಕರ್ಣಿ ಅಲ್ಲ, ನಾನು ಗೌಡ ಅಲ್ಲ, ನಾನು ಮೆಂಬರ್ ಅಲ್ಲ, ನಾನು ಏನೂ ಅಲ್ಲ, ನಾನು ಪವಿತ್ರವಾದ ಸನ್ನಿಧಾನದೊಳಗೆ ಬಂದು ಪುರಾಣ ಕೇಳಾಕತ್ತೀನಿ ಅಂತ ತಿಳ್ಕೊಂಡ್ರೆ ನಾನು ಶ್ರೀಗಿರಿಯ ಮಲ್ಲಯ್ಯನ ಪರಮ ಭಕ್ತ ಅನ್ನೋದನ್ನು ಮಾತ್ರ ಮರಿಬಾರ್ದು. ನಾನಿಲ್ಲಿ ಬಂದು ಕೂತೀನಿ ಅಂದ್ರೆ ಶ್ರೀಮಂತ ಬಡವ ಬಲ್ಲಿದ ಅಂತ ತಿಳ್ಕೊಂಡು ವಿದ್ಯಾವಂತ ಅನ್ನೋದನ್ನು ಮರಿಬೇಕು. ನಾನು ಒಬ್ಬ ಪರಮ ಭಕ್ತ ಅನ್ನೋದನ್ನು ಬಂದ್ರಿ ಅಂತ ತಿಳ್ಕೊಂಡ್ರೆ ನಿಮಗೇನು ಬೇಕಾಯ್ದು ಕೊಡ್ತಾನೆ ಮಲ್ಲಯ್ಯ ಅಂತಾರೆ. ಏನು ಬೇಕಾದ ಸಿಗ್ತದ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ನಾವೆಲ್ಲರೂ ಕೂಡ 12 ವರ್ಷಗಳ ಪರ್ಯಂತರ ದೇಸಾಯಿ ಏನಂತ ತಿಳ್ಕೊಂಡು ಸೇವೆ ಮಾಡು. 13 ವರ್ಷ ಸೇವೆ ಮಾಡಿದೆ, ಏನೂ ಆಗಲಿಲ್ಲ ನನಗೆ ಅಂತ ತಿಳ್ಕೊಂಡಂದ. ಅವಾಗ ಒಳ್ಳೆ ಬಂದ ಸಿದ್ಧಾರೂಢರ ಹತ್ರ ಬಾಳೆ ಬಂದಂತ. ಏನಪ್ಪ ಜಡಿಯಪ್ಪ ಏನಂದ? ಅವಾಗಂದ, ಒಳ್ಳೆಯವನ ಹತ್ರ ಕಳಿಸಿರಿ ನೀವು ಅಂದವ, ಒಳ್ಳೆಯವನ ಹತ್ರ ಕಳಿಸಿರಿ ನೀವು ಅಂದ. ಅವಾಗ ಅವ್ರು ಅಂದ್ರು, ಸಿದ್ಧಾರೂಢರು, ಮಗನ 1 ತಾಸು ಬೈದಿದ್ದು ನಾಟೈತೆ ನಿನಗೆ ಅಂದ. 12 ವರ್ಷ ಶಾಸ್ತ್ರ ಕೇಳಿಯಲ್ಲಿ ಒಂದು ಶಬ್ದ ನೆನಪಿಡೋಕ್ಕಾಗಿಲ್ಲ ನಿನಗೆ. ಹಂಗೆ ಅನ್ನೋದಷ್ಟೇ ತಡ.
ಅವನ ಮನಸ್ಸಿನಾಗ ನಾನು ದೇಸಾಯಿ ಅನ್ನೋದೇನಿತ್ತಲ್ಲ, ಆ ಕ್ಷಣವೇ ಸದ್ಗುರು ಸಿದ್ಧಾರೂಢನ ಪಾದಕ್ಕೆ ಹಣ ಹಚ್ಚಿ ನಮಸ್ಕಾರ ಮಾಡಿದ. ಯಪ್ಪ, ಇವತ್ತಿನಿಂದ ನಾ ದೇಸಾಯಿ ಅಲ್ಲ, ಸಿದ್ಧಾರೂಢ ಪರಮ ಭಕ್ತ ನಾನು ಅಂತ ತಿಳ್ಕೊಂಡಂದ. ಅವತ್ತ ಮುಕ್ತನಾದ. ನೋಡಿ ಹೆಂಗೈತಿ, ಅವತ್ತ ಮುಕ್ತನಾದ ಸಿದ್ಧಾರೂಢರು. ಹಂಗಿರ್ಬೇಕು. ದೇವ್ರ ಹತ್ರ ಹೋದಾಗ ನಾವು ಯಾವುದು ತೋರಿಸ್ಬಾರ್ದು, ನಮ್ಮ ಗಮ್ಮತ್ತು ತೋರಿಸ್ಬಾರ್ದು, ಗತ್ತು ತೋರಿಸ್ಬಾರ್ದು. ನಾವೇನಾದರೂ ಗತ್ತು ಗಮ್ಮತ್ತ ನಾವು ಹಾಕ್ಕೊಂಡು ಬರಕತ್ತೀವಿ, ಬಂಗಾರ ಹಾಕ್ಕೊಂಡು ಬರಕತ್ತೀವಿ, ಚಪ್ಪಲೆ ಚಲೋ ಹಾಕ್ಕೊಂಡು ಬರಕತ್ತೀವಿ, ಕಾರ್ ತರಕತ್ತೀವಿ ಅಂದ್ರೆ ಅದು ನಮ್ಮ ಸ್ವಂತದ್ದಲ್ಲ, ಅದು ಮಲ್ಲಯ್ಯನ ಕೃಪೆ. ಶರಣರ ಮಲ್ಲಯ್ಯ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮಗ. ಹೊರಗಡೆ ಭಿಕ್ಷುಕರು ಸಣ್ಣ ಸಣ್ಣದ ಬೇಡತ್ತಾರ, ನಾವು ಒಳಗೆ ಹೋಗಿ ದೊಡ್ಡ ದೊಡ್ಡ ಭಿಕ್ಷೆ ಬಿಡ್ತೀವಿ, ನಾವು ದೊಡ್ಡ ಭಿಕ್ಷುಕರದೀವಿ ಅಂತ. ಅವ ಹೊರಗೆ ಬರೇ ಹೊಟ್ಟಿ ತುಂಬಿಸ್ಕೊಳ್ಳೋ ಸಲುವಾಗಿ ಯಾವ ಒಂದು ರೊಟ್ಟಿ ಕೊಡ್ರಿ ಅಂತ ತಿಳ್ಕೊಂಡು ಒಂದು ರೊಟ್ಟಿ ಕೇಳ್ತಾನ ಕರೆ. ಆದ್ರೆ ನಾವು ಹೋಗಿ ಏನು ಮಾಡ್ತೀವಿ, 5 ರೂಪಾಯಿ ಎಣ್ಣೆ ಹಾಕಿ 2 ರೂಪಾಯಿ ಬತ್ತಿ ಹಾಕಿ ಯಪ್ಪ 1 ಕೋಟಿ ರೂಪಾಯಿ ಲಾಭ ಮಾಡಂತೀವಿ. ಹೌದು, ನಾವು ದೊಡ್ಡ ಭಿಕ್ಷುಕರಲ್ಲ ಮತ್ತೆ. ಸಣ್ಣವ್ರನ್ನು ದೊಡ್ಡವರು, ಮತ್ತು ದೊಡ್ಡ ಭಿಕ್ಷುಕರು ನಾವು. ಅದಕ್ಕೆ ನಾವು ದೊಡ್ಡ ಭಿಕ್ಷುಕರು ಅಂತ ಕರೀತಾರೆ ನಮಗೆ. ಅದಕ್ಕೆ ಜಡಿಯಪ್ಪನ ಹತ್ರ ಹೋಗಿ ಬಂದೇನಂತ ತಿಳ್ಕೊಳೋದು, ಹೋಗಿ ಬಂದ್ಯಪ್ಪ ಅಂತ ತಿಳ್ಕೊಳೋದು. ನೋಡಿ ಹೆಂಗೆ ಇರಬೇಕಲ್ಲ. ಅದಕ್ಕೆ ಸದ್ಗುರು ಸಿದ್ಧಾರೂಢರು ಏನಂತ ತಿಳ್ಕೊಂಡು, ಜಡಿಯಪ್ಪ ಅಂತ ತಿಳ್ಕೊಂಡ್ರೆ ರುದ್ರಾವತಾರ, ಕೈಲಾಸದಿಂದ ಬಂದವರು ಅಂತ ಕರ್ಕೊಂಡು ಬರ್ತಾರೆ. ಸದ್ಗುರು ಸಿದ್ಧಾರೂಢರು ಏನಂತ ತಿಳ್ಕೊಂಡ್ರೆ, ಸದ್ಗುರು ಸಿದ್ಧಾರೂಢರು ಶಿವನ ಅವತಾರವಾಗಬೇಕಾಗ್ಯದ, ಈ ಭೂಮಿ ಒಳಗೆ ಅವತಾರವಾಗಬೇಕಾಗ್ಯದ. ಅವರು ಎಲ್ಲಿ ಅವತಾರವಾಗ್ತಾರೆ, ಅವರು ಯಾವ ಊರಿನೊಳಗೆ ಅವತಾರ ಆಗ್ತಾರೆ? ಇಡೀ ಪ್ರಪಂಚ 56 ದೇಶ. ಸುಮ್ಮ ಕೂಡಲಿ. ಇಡೀ ದೇಶದೊಳಗೆ ಏನಂತ ತಿಳ್ಕೊಂಡ್ರೆ ಸಾಕಷ್ಟು ದೇಶ ಅದಾವ್ರಿ, ಹೌದಲ್ರಿ? ನೆನಪಿಟ್ಕೋಬೇಕು ನೀವೆಲ್ಲರೂ. ಏನಂತ ತಿಳ್ಕೊಂಡ್ರೆ ಶರಣರ, ನಾವು ಭಾರತ ದೇಶದಲ್ಲಿ ಹುಟ್ಟಿವಲ್ಲ, ನಾವು ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥವರು ನಾವು ನೀವುಗಳೆಲ್ಲ ಎಷ್ಟು ಪುಣ್ಯವಂತರು, ಎಷ್ಟು ಭಾಗ್ಯವಂತರು ಅನ್ನುವುದನ್ನು ನಾವು ಈಗ ಅನ್ಕೋಬೇಕು. ಏನಂತ? ಯಾಕಂದರೆ ಪರದೇಶದೊಳಗೆ, ಬೇರೆ ದೇಶದೊಳಗೆ ಇಂಥ ಒಂದು ಗುಡಿಯನ್ನು ಕಟ್ಟಿ, ಇಂಥ ಒಂದು ಮಂದಿರವನ್ನು ಕಟ್ಟಿ, ಇಷ್ಟು ಚೆಂದಾಗಿ ಕಲಾವಿದರನ್ನ ಕರೆಸಿ, ಇಷ್ಟು ಸುಂದರವಾಗಿ ಪ್ರವಚನ ನೀಡುವಂಥ ಪ್ರವಚನಕಾರನ ಕರೆಸಿ, ಇಂಥ ಸಮಯದೊಳಗೆ ಎದುರುಗಡೆ ಕುಳಿತುಕೊಂಡು ಪ್ರವಚನ ಕೇಳಬೇಕು, ಮಹಾತ್ಮರವನ್ನ ಪ್ರವಚನ ಕೇಳಬೇಕಂತ ತಿಳ್ಕೊಂಡು ಕುಳಿತುಕೊಂಡು ಕೇಳುವಂಥ ದೇಶ ಯಾವುದಾದ್ರಿದ್ರೆ ಅದು ಭಾರತ, ಮತ್ತು ಉಳಿದ ದೇಶಗಳಲ್ಲಿಲ್ಲ. ನಮ್ಮ ಭಾರತ ದೇಶದೊಳಗೆ ಮಾತ್ರ ಪ್ರವಚನ ಶಾಸ್ತ್ರ ಪುರಾಣ ನಡೀತೈತ್ರಿ, ಬೇರೆ ದೇಶದೊಳಗಿಲ್ಲ. ಅಮೇರಿಕದಾಗ ಹೋರಿ ಓ ಮೈ ಗಾಡ್ ಅಂತಾರ, ಮುಂದಕ್ಕೆ ಹೋಗ್ತಾರ ಶರಣರ. ನಮಗೆ ಕೈ ಮುಗಿದು ಶರಣರ, ಆಧ್ಯಾತ್ಮ ನಮಗೆ ಏನು ಕಲಿಸಿಕೊಡ್ತದ, ವಿಜ್ಞಾನ ನಮಗೆ ಏನು ಹೇಳಿಕೊಡ್ತದ ಶರಣರ, ನೆನಪಿಟ್ಕೋರಿ. ಆಧ್ಯಾತ್ಮ ನಮಗೆ ಏನು ಹೇಳಿಕೊಡ್ತದ, ವಿಜ್ಞಾನ ನಮಗೇನು ಹೇಳಿಕೊಡ್ತದ ಅಂದ್ರೆ, ನಮ್ಮ ಕೈ ಮುರಿದೈತೆ ಅಂತ ತಿಳ್ಕೊಂಡ್ರೆ ವಿಜ್ಞಾನ ಆ ಕೈ ಮುರಿದಿರ್ತಕ್ಕಂಥದ್ದನ್ನು ಕೈ ಜೋಡಿಸುತ್ತೆ ಶರಣರ. ಆಸ್ಪತ್ರೆಗೆ ಹೋದ ವಿಜ್ಞಾನ ಆ ಕೈ ಮುರಿದಿದ್ದನ್ನು ಜೋಡಿಸಿ ಏನು ಮಾಡ್ತದೆ, ಜೋಡಿಸ್ತದೆ. ಆದರೆ ಆಧ್ಯಾತ್ಮ ಏನಂತ ತಿಳ್ಕೊಂಡು ಹೇಳುತ್ತದ ಅಂತ ತಿಳ್ಕೊಂಡ್ರೆ, ಕೈ ಮುರಿದದ್ದನ್ನು ಜೋಡಿಸುವಂಥ ಕೆಲಸ ವಿಜ್ಞಾನ ಹೇಳುತ್ತದ. ಆದರೆ ಆಧ್ಯಾತ್ಮ ಏನು ಹೇಳುತ್ತದ, ಆ ಕೈಗಳನ್ನು ಹಿಡಿದುಕೊಂಡು ಯಾರು ಎದುರಿಗೆ ಬರ್ತಾರ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಎನ್ನುವ ಹಾಗೆ ಕೈ ಮುಗಿಯನ್ನು ಜೋಡಿಸು ಅಂತ ತಿಳ್ಕೊಂಡು ಹೇಳಿಕೊಡುವುದೇ ಆಧ್ಯಾತ್ಮ ಅಂತ ತಿಳ್ಕೊಂಡಂತಾರೆ. ಕೈ ಮುಗಿ ಅಂತ ತಿಳ್ಕೊಂಡು ಹೇಳಿಕೊಳ್ಳುವುದೇ ಆಧ್ಯಾತ್ಮ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಇದು ಆಧ್ಯಾತ್ಮ. ಸದ್ಗುರು ಸಿದ್ಧಾರೂಢರು ಕೈಲಾಸದಿಂದ ನಮ್ಮ ಭಾರತ ದೇಶ ಬಹಳಷ್ಟು ದೇಶಗಳದ, ಹೌದಲ್ರಿ? ಅಮೇರಿಕ ಐತಿ, ಜಪಾನ್, ಜರ್ಮನ್, ನೋಡ್ರಿ ಬೇರೆ ಬೇರೆ ದೇಶದೊಳಗೆ ಎಷ್ಟು ಮಸ್ತ್ ಎಂಜಾಯ್ ಮಾಡ್ತಾರೆ ಅವರು, ಹೌದಲ್ರಿ? ಎಷ್ಟು ಎಂಜಾಯ್ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಎಂಥ ಶರಣ ಸತ್ಪುರುಷರು. ನಾವೆಲ್ಲರೂ ಕೂಡ ಭಾರತದ ಆತ್ಮ ಆಧ್ಯಾತ್ಮ ಅಂತ ತಿಳ್ಕೊಂಡು ಎದಕ್ಕೆ ಕರೀತಾರ ಅಂತ ತಿಳ್ಕೊಳ್ಳೋದು ಇದಕ್ಕೋಸ್ಕರನ ಕರೆಯೋದು. ಶರಣ ಸತ್ಪುರುಷರು ಈ ಭೂಮಿ ಒಳಗೆ ತುಳಿದು ಭೂಮಿಯನ್ನು ಪಾವನ ಮಾಡ್ಯಾರ. ಬೇರೆ ದೇಶದೊಳಗೆ ಅಲ್ಲೇನಂತ ತಿಳ್ಕೊಂಡ್ರೆ ಯಾರಿಗ್ಯಾರು ಸಂಬಂಧ ಇಲ್ಲ, ಯಾರಿಗ್ಯಾರು ಸಂಬಂಧ ಇಲ್ಲ. ಇಂಥ ಆಧ್ಯಾತ್ಮ ಅವರಿಗೆ ಬೇಕಾಗಿಲ್ಲ. ಮಸ್ತ್ ಮಜಾ ಮಾಡುತ್ತಾರೆ, ಎಂಜಾಯ್ ಮಾಡುತ್ತಾರೆ, ಎಲ್ಲೋ ಮಲ್ಕೊತಾರೆ, ಎಲ್ಲೋ ಉಣ್ತಾರೆ, ಎಲ್ಲೋ ಉಂಡು ಆರಾಮಾಗಿ ಎಲ್ಲೋ ಬಂದುಬಿಡುತ್ತಾರೆ. ಆದರೆ ನಮ್ಮ ದೇಶ ಹಾಗಲ್ಲ. ನಾವೆಲ್ಲರೂ ಕೂಡ ಬಂಧು ಬಾಂಧವರು ಅನ್ನುವಂಥ ಹಿಡ್ಕೊಂಡು ಎಲ್ಲರೂ ಅಣ್ಣ ತಮ್ಮರು, ಯಾವ ಓಣಿಯವರು ಯಾವ ತೋಟದಾಗ ಇರ್ತಾರೋ ಎಲ್ಲರೂ ಕೂಡ ನಾವೆಲ್ಲರೂ ಅಣ್ಣ ತಮ್ಮಂದರು ಎಂಬ ಭಾವನೆ ಇಟ್ಟುಕೊಂಡು, ಅಕ್ಕ ತಂಗಿಯರೆಂಬ ಭಾವನೆ ಇಟ್ಟುಕೊಂಡು, ಚಿಕ್ಕಮ್ಮ ಚಿಕ್ಕಮ್ಮ ಅಂತ ತಿಳ್ಕೊಂಡು, ದೊಡ್ಡಮ್ಮ ಚಿಕ್ಕಮ್ಮ, ಅತ್ತೆ ಸೊಸೆ ಅಂತ ತಿಳ್ಕೊಂಡು ಅಕ್ಕ ತಂಗಿಯರಾಗಿ ಬಂದು ಇಲ್ಲಿ ಪವಿತ್ರವಾದ ಸನ್ನಿಧಾನದೊಳಗೆ ಕುಳಿತುಕೊಂಡು ಪುರಾಣ ಕೇಳುವಂಥದ್ದು ಏನಾದರೂ ಇತ್ತು ಅಂತ ತಿಳ್ಕೊಂಡ್ರೆ ಅದು ಭಾರತ ದೇಶದಲ್ಲಿ ಇರ್ತದೆ ಮಾತ್ರ, ಉಳಿದ ದೇಶದಲ್ಲಿ ಎಲ್ಲೂ ಕೂಡ ಇರುವುದಿಲ್ಲ. ಇದು ಭಾರತ ದೇಶ. ಅದಕ್ಕೆ ಭಾರತ ದೇಶ ಆಧ್ಯಾತ್ಮವನ್ನು ಒಳಗುಕೊಂಡಿರ್ತಕ್ಕಂಥ ದೇಶ ಶರಣರ.
ಅದಕ್ಕೆ ಶಿವನ ಅವತಾರ ರೂಪವಾಗಿ ಸಿದ್ಧಾರೂಢರು ಯಾವ ಊರೊಳಗೆ ಜನಿಸ್ತಾರೆ, ಭಾರತ ದೇಶದೊಳಗೆ, ಭಾರತ ದೇಶ ಅಂದರೆ ಹೇಗಿರ್ತದೆ, ಈ ದೇಶ ಅಂದರೆ ಹೇಗಿರ್ತದೆ, ಎಂಥ ಮಹತ್